भक्तिवेदांत जय जय वो विष्णुपाद परमहंस परिव्रजकाचार्य स्तोत्र शत श्रीमद डिवाइन ग्रेस भक्ति सिद्धांत सरस्वती शिला प्रभुपाद की जय। जय अनंत कोटि वैष्णव वृंद की जय। जय नमाचार्य ठाकुर जी की जय। जय प्रेम से कहो श्री कृष्ण चैतन्य प्रभु नित्यानंद श्री अद्वैत गदाधर सद्गुरु वृंद की जय। जय श्री राधा कृष्ण गोप गोपीनाथ श्याम कुंदा ठाकुर गिरिवर्धन की जय। जय जय गंगा माई जमुना माई भक्ति देवी तुलसी देवी की जय। जय श्री वृंदावन धाम की जय। मथुरा जय मायापुरी धाम की जय। जय श्री नागपुरी धाम की जय। श्री जय जगन्नाथ देश माय दर्शन जी की जय। जय जय गौर प्रेमानंदे हरि 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 बोल। बोल। Glories to somebody else. हरे All glory कृष्ण to somebody else. हरे कृष्ण All glory to somebody else. हरे All glory कृष्ण to Sri Guru and Gauranga. Hari Hari Bol. हरे हरि हरे कृष्ण हरे कृष्ण प्रभु Om दंडवत प्रणाम Namo प्रभु। Bhagavate Glory to Srila Prabhupada. Jai. जय वो विष्णुपाद श्रील प्रभुपाद की जय। ओम नमो भगवते वासुदेवाय। ओम नमो भगवते वासुदेवाय। ओम नमो भगवते ವಾಸುದೇವಾಯ. ಶ್ರೀಮದ್ ಭಗವದ್ಗೀತೆ ಭಕ್ತಿಶಾಸ್ತ್ರಿ ಕೋರ್ಸ್ನಲ್ಲಿ 11ನೇ ಅಧ್ಯಾಯದ 45ನೇ ಶ್ಲೋಕವನ್ನು ನಾವು ಪೂರ್ಣಗೊಳಿಸಿದ್ದೇವೆ. ಇನ್ನು ಕೊನೆಯ ವಿಭಾಗ ಶುದ್ಧ ಭಕ್ತರು ಮಾತ್ರ ಕೃಷ್ಣನ ಶ್ಯಾಮಸುಂದರ ರೂಪವನ್ನ ಕಾಣಬಹುದು. ಇದು ಈ 47ನೇ ಶ್ಲೋಕದಿಂದ 55ನೇ ಶ್ಲೋಕದವರೆಗೆ ಇದ್ರ ಬಗ್ಗೆ ಚರ್ಚೆ ಇದೆ. ಹಿಂದಿನ ಒಂದು ವಿಭಾಗದಲ್ಲಿ ಅರ್ಜುನ ಪ್ರಾರ್ಥನೆಗಳನ್ನ ಮಾಡ್ತಾನೆ. ನಲವತ್ತಾರನೇ ಶ್ಲೋಕದಲ್ಲಿ ನಾವು ನೋಡ್ತೇವೆ, ಹೇ ವಿಶ್ವಮೂರ್ತಿಯೇ, ಸಹಸ್ರ ಬಾಹುವೆ, ಕಿರೀಟಧಾರಿಯಾಗಿ ಗದೆ ಚಕ್ರ ಶಂಖ ಮತ್ತು ಪದ್ಮಗಳನ್ನು ಕೈಗಳಲ್ಲಿ ಹಿಡಿದಿರುವ ನಿನ್ನ ಚತುರ್ಭುಜ ರೂಪವನ್ನು ನಾನು ನೋಡಲು ಬಯಸುತ್ತೇನೆ. ಈ ರೂಪದಲ್ಲಿ ನಿನ್ನನ್ನು ನೋಡಲು ನಾನು ಕಾತರನಾಗಿದ್ದೇನೆ. ಭಗವಂತ ಅದಕ್ಕೆ ಉತ್ತರವನ್ನ ಕೊಡ್ತಾ, ಶ್ರೀ ಭಗವಾನ್ ವಾಚ ಮಯಾ ಪ್ರಸನ್ನೇನ ತವಾರ್ಜುನೇದಂ ರೂಪಂ ಪರಂ ದರ್ಶಿತಮಾತ್ಮಯೋಗಾತ್ ತೇಜೋಮಯಂ ವಿಶ್ವಮನಂತಮಾದ್ಯಂ ಯನ್ಮೇ ತ್ವದನ್ನೇನ ನ ದೃಷ್ಟಪೂರ್ವಂ. ಸೊ ಭಗವಂತ ಏನು ಉತ್ತರ ಕೊಡ್ತಾನೆ? ಅನುವಾದ ಮತ್ತು ಭಾವಾರ್ಥ ಯಾರಾದ್ರೂ ಓದ್ತೀರಾ? ಹರೇ ಕೃಷ್ಣ ಓದ್ಲಾ ಪ್ರಭು? ಓದಿ ಪ್ರಭು, ಓದಿ. ಅನುವಾದ ಮತ್ತು ಭಾರತ ಶಿಲ ಪ್ರಭುಪಾದರಿಂದ ಶಿಲ ಪ್ರಭುಪಾದ್ ಕಿ ಜೈ. ಅನುವಾದ. ದೇವೋತ್ತಮ ಪರಮ ಪುರುಷನು ಹೀಗೆ ಹೇಳಿದನು, ಪ್ರಿಯ ಅರ್ಜುನ, ನಾನು ಪ್ರಸನ್ನನಾಗಿ ನನ್ನ ಅಂತರಂಗ ಶಕ್ತಿಯಿಂದ ಈ ಐಹಿಕ ಜಗತ್ತಿನಲ್ಲಿ ಈ ಪರಮ ವಿಶ್ವರೂಪವನ್ನು ನಿನಗೆ ತೋರಿಸಿದ್ದೇನೆ. ಅನಂತವೂ ತೇಜೋಮಯವೂ ಆದ ಈ ಆದಿ ರೂಪವನ್ನು ನಿನಗಿಂತ ಮೊದಲು ಯಾರೂ ನೋಡಿಲ್ಲ. ಭಾವಾರ್ಥ. ಅರ್ಜುನನು ಪರಮಪ್ರಭುವಿನ ವಿಶ್ವರೂಪವನ್ನು ಕಾಣಲು ಬಯಸಿದನು. ಆದುದರಿಂದ ತನ್ನ ಭಕ್ತನಾದ ಅರ್ಜುನನಲ್ಲಿ ಇದ್ದ ದಯೆಯಿಂದ ಶ್ರೀಕೃಷ್ಣನು ತೇಜಸ್ಸು ಮತ್ತು ಸಿರಿಗಳಿಂದ ಕೂಡಿದ ವಿಶ್ವರೂಪವನ್ನು ತೋರಿಸಿದನು. ಈ ರೂಪವು ಸೂರ್ಯನಂತೆ ಕಣ್ಣನ್ನು ಕೊರೆಯಿಸುತ್ತಿತ್ತು ಮತ್ತು ಅದರ ಹಲವು ಮುಖಗಳು ವೇಗವಾಗಿ ಬದಲಾಗುತ್ತಿದ್ದವು. ತನ್ನ ಗೆಳೆಯ ಅರ್ಜುನನ ತೃಪ್ತಿಗಾಗಿ ಪ್ರಭುವು ಈ ರೂಪವನ್ನು ತೋರಿಸಿದನು. ತನ್ನ ಅಂತರಂಗ ಶಕ್ತಿಯಿಂದ ಕೃಷ್ಣನು ಈ ರೂಪವನ್ನು ತೋರಿಸಿದನು. ಈ ರೂಪವನ್ನು ಮನುಷ್ಯನ ಊಹೆಯು ಕಲ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಅರ್ಜುನನಿಗೆ ಮೊದಲು ಈ ವಿಶ್ವರೂಪವನ್ನು ಯಾರೂ ಕಂಡಿರಲಿಲ್ಲ. ಆದರೆ
ಈ ರೂಪವನ್ನು ಅರ್ಜುನನಿಗೆ ತೋರಿಸಿದುದರಿಂದ ಸ್ವರ್ಗಲೋಕಗಳಲ್ಲಿಯೂ ಹೊರಗಿನ ಆಕಾಶದ ಲೋಕಗಳಲ್ಲಿಯೂ ಇದ್ದ ಭಕ್ತರು ಅದನ್ನು ನೋಡಲು ಸಾಧ್ಯವಾಯಿತು. ಅವರು ಆ ರೂಪವನ್ನು ಮೊದಲು ನೋಡಿರಲಿಲ್ಲ. ಅರ್ಜುನನಿಂದಾಗಿ ಅವರು ನೋಡಲು ಸಾಧ್ಯವಾಯಿತು ಎಂದರೆ ಕೃಷ್ಣನು ಕೃಪೆಯಿಟ್ಟು ಅರ್ಜುನನಿಗೆ ತೋರಿಸಿದ ವಿಶ್ವರೂಪವನ್ನು ಭಗವಂತನ ಗುರು ಶಿಷ್ಯ ಪರಂಪರೆಗೆ ಸೇರಿದವರೆಲ್ಲ ನೋಡಬಲ್ಲವರಾದರು. ಕೃಷ್ಣನು ಶಾಂತಿ ಸಂಧಾನಕ್ಕಾಗಿ ದುರ್ಯೋಧನನ ಬಳಿ ಹೋದಾಗ ಈ ರೂಪವನ್ನು ದುರ್ಯೋಧನನಿಗೆ ತೋರಿಸಿದ ಎಂದು ಒಬ್ಬರು ವ್ಯಾಖ್ಯಾನ ಮಾಡಿದ್ದಾರೆ. ದುರದೃಷ್ಟದಿಂದ ದುರ್ಯೋಧನನು ಆ ಶಾಂತಿ ಸಂಧಾನಕ್ಕೆ ಒಪ್ಪಲಿಲ್ಲ. ಕೃಷ್ಣನು ವಿಶ್ವರೂಪಗಳಲ್ಲಿ ಕೆಲವನ್ನು ಪ್ರಕಟ ಮಾಡಿದ್ದನು, ಆದರೆ ಆ ರೂಪಗಳು ಅರ್ಜುನನಿಗೆ ತೋರಿಸಿದ ಈ ರೂಪಕ್ಕಿಂತ ಬೇರೆಯಾದವು. ಈ ರೂಪವನ್ನು ಹಿಂದೆ ಬೇರೆ ಯಾರೂ ನೋಡಿರಲಿಲ್ಲ ಎಂದು ಸ್ಪಷ್ಟವಾಗಿ ಹೇಳಿದೆ. ಸೊ ಇಲ್ಲಿ ಎರಡು ವಿಷಯಗಳಿಗೆ ಸ್ಪಷ್ಟವಾದ ಮಾಹಿತಿಯನ್ನ ಶಿಲ ಪ್ರಭುಪಾದರು ತಮ್ಮ ಭಾವಾರ್ಥದಲ್ಲಿ ಕೊಡ್ತಾ ಇದ್ದಾರೆ. ಸೊ ಕೃಷ್ಣನ ವಿಶ್ವರೂಪ ದರ್ಶನ ಅದು ಪರಮೋನ್ನತವಾದದ್ದಲ್ಲ. ಯಾಕಂತಂದ್ರೆ ಕೃಷ್ಣನ ದ್ವಿಭುಜ ರೂಪವನ್ನು ಕೂಡ ಅದು ಒಳಗೊಂಡಿತ್ತು. ಅನೇಕ ಬಾಹುಗಳನ್ನ ಭಗವಂತ ಹೊಂದಿದ ಒಂದು ವಿಶ್ವರೂಪದಲ್ಲಿ ತೋರಿಸಿಕೊಟ್ಟ. ಸೊ ಅರ್ಜುನನ ಯೋಗ ಮಾಯೆಯ ಶಕ್ತಿಯಿಂದಾಗಿ, ಕೃಷ್ಣನ ಯೋಗ ಮಾಯೆಯ ಶಕ್ತಿಯಿಂದಾಗಿ ಅರ್ಜುನನು ಭಗವಂತನ ಈ ವಿರಾಟ ರೂಪವನ್ನ ನೋಡುವುದಕ್ಕೆ ಸಾಧ್ಯವಾಯಿತು. ಕೃಷ್ಣ ಈ ತನ್ನ ವಿಶ್ವರೂಪವನ್ನ ಈ ದ್ವಿಭುಜ ರೂಪದಲ್ಲಿ ಆಲ್ರೆಡಿ ಅವನ ಹತ್ರ ಇದೆಲ್ಲವೂ ಇದೆ. ಅವನ ಅಂತರಂಗ ಶಕ್ತಿಯಿಂದ ಇದನ್ನ ತೋರಿಸ್ತಾ ಇದ್ದಾನೆ. ಆದ್ರೆ ಅರ್ಜುನನಿಗೆ ಕಾಣಿಸ್ತಾ ಇರ್ಲಿಲ್ಲ. ಅರ್ಜುನನಿಗೆ ಯಾವಾಗ ಕೃಷ್ಣನ ಕೃಪೆಯಿಂದ ಇದು ಸಾಧ್ಯವಾಯಿತು. ಸೊ 10ನೇ ಅಧ್ಯಾಯದ ಕೊನೆಯಲ್ಲಿಯೇ ಭಗವಂತ ಹೇಳಿದಾನೆ, ಏಕಾಂಶೇನ ಸ್ಥಿತೋ ಜಗತ್. ಈ ಸಂಪೂರ್ಣ ಭೌತಿಕ ಸೃಷ್ಟಿ ನನ್ನ ಒಂದು ಅಂಶ ಮಾತ್ರ. ನಾನು ಆ ಒಂದು ಅಂಶದಿಂದ ಸಂಪೂರ್ಣ ವಿಶ್ವವನ್ನ ವ್ಯಾಪಿಸಿದ್ದೇನೆ. ಶ್ರೀಲ ವಿಶ್ವನಾಥ ಚಕ್ರವರ್ತಿ ಠಾಕೂರರು ಹೇಳ್ತಾರೆ, ಕೃಷ್ಣ ಅರ್ಜುನನಿಗೆ ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದಾನೆ. ನನ್ನ ಪ್ರಿಯ ಅರ್ಜುನ, ನೀನು ನನಗೆ ನನ್ನ ವಿಶ್ವರೂಪವನ್ನ, ಅಂದರೆ ನನ್ನ ಅಂಶ ಮಾತ್ರವನ್ನ ತೋರಿಸು ಅಂತ ಹೇಳಿದೆ. ವಿರಾಟ ಪುರುಷನನ್ನ ತೋರಿಸು ಅಂತ ಹೇಳಿದೆ. ಮತ್ತೆ ನೀನು ಯಾಕೆ ಮನಸ್ಸನ್ನ ಬದಲಾಯಿಸಿ ಇಷ್ಟೊಂದು ಗಾಬರಿಯಾಗಿ ನನಗೆ ನನ್ನ ಈ ಚತುರ್ಭುಜ ರೂಪ ಮತ್ತು ಶ್ಯಾಮಸುಂದರ ರೂಪ ತೋರಿಸೋದಕ್ಕೆ ಕೇಳ್ತಾ ಇದೀಯ? ಶಿಲಾ ಪ್ರಭುಪಾದರು ಭಾವಾರ್ಥದಲ್ಲಿ ಬರೀತಾರೆ, ಅರ್ಜುನನಿಗೆ ತೋರಿಸಿದ ವಿಶ್ವರೂಪ ದುರ್ಯೋಧನನಿಗೆ ತೋರಿಸಿದ ವಿಶ್ವರೂಪಕ್ಕಿಂತ ಭಿನ್ನವಾಗಿತ್ತು. ಅವನಿಗೆ ಈ ಕಾಲ ರೂಪವನ್ನ ಅಥವಾ ಇಂತಹ ಒಂದು ಕೋಟಿ ಸೂರ್ಯರ ಪ್ರಭೆಯನ್ನ ಅವನಿಗೆ ವಿವಿಧ ರೀತಿಯಲ್ಲಿ ಅರ್ಜುನನಿಗೆ ಏನೋ ತೋರಿಸಲಾಗಿತ್ತು, ಅದನ್ನ ತೋರಿಸ್ಲಿಲ್ಲ. ಮೇ ಬಿ ಒಂದು ಝಲಕ್ ದುರ್ಯೋಧನನಿಗೆ ತೋರಿಸಲಾಯಿತು. ಆದ್ದರಿಂದಲೇ ಅರ್ಜುನನಿಗೆ ಕೃಷ್ಣ ಹೇಳ್ತಾನೆ, ಈ ನನ್ನ ರೂಪವನ್ನ ಹಿಂದೆ ಯಾರು ನೋಡಿಲ್ಲ.
ನ ವೇದ ಯಜ್ಞಾಧ್ಯಯನೈರ್ನ ದಾನೈರ್ ನ ಚ ಕ್ರಿಯಾಭಿರ್ನ ತಪೋಭಿರುಗ್ರೈ ಏವಂ ರೂಪ ಶಕ್ಯ ಅಹಂ ನೃಲೋಕೆ ದೃಷ್ಟುಂ ತ್ವದನ್ನೇನ ಕುರು ಪ್ರವೀರ. ಯಾರು ಓದ್ತೀರಾ ಅನುವಾದ? ಹರೇ ಕೃಷ್ಣ ಪ್ರಭುಜಿ. ನಾ ಓದ್ಲಾ ಪ್ರಭುಜಿ? ಓದಿ ಓದಿ. ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ. ಶ್ರೀಲ ಪ್ರಭುಪಾದ್ ಕಿ ಜಯ. ಜಯ. ಕುರು ಯೋಧರಲ್ಲಿ ಅತ್ಯಂತ ಶ್ರೇಷ್ಠನಾದ ಅರ್ಜುನನೇ, ನಿನಗೆ ಮೊದಲು ಯಾರು ಈ ನನ್ನ ವಿಶ್ವರೂಪವನ್ನು ನೋಡಿಲ್ಲ. ಏಕೆಂದರೆ ವೇದಾಧ್ಯಯನದಿಂದಲೇ ಯಜ್ಞಗಳನ್ನು ಮಾಡುವುದರಿಂದಾಗಲಿ ದಾನದಿಂದಾಗಲಿ ಪುಣ್ಯ ಕಾರ್ಯಗಳಿಂದಾಗಲಿ ಉಗ್ರ ತಪಸ್ಸಿನಿಂದಾಗಲಿ ಈ ಐಹಿಕ ಜಗತ್ತಿನಲ್ಲಿ ನನ್ನ ಈ ರೂಪವನ್ನು ನೋಡಲು ಸಾಧ್ಯವಿಲ್ಲ. ಸಾಧ್ಯವಿಲ್ಲ. ಯಾರಿಗೆ ನೋಡೋದಕ್ ಸಾಧ್ಯ? ಭಕ್ತರಿಗೆ ಮಾತ್ರ ನೋಡೋದಕ್ಕೆ ಸಾಧ್ಯ. ಭಗವಂತನ ಕೃಪೆಯಿಂದ ಭಕ್ತರು ಮಾತ್ರ ಇದನ್ನ ನೋಡಬಹುದು. ಯಜ್ಞದಿಂದ, ದಾನದಿಂದ, ತಪಸ್ಸಿನಿಂದ, ಪುಣ್ಯ ಕಾರ್ಯಗಳಿಂದ ಈ ಐಹಿಕ ಜಗತ್ತಿನಲ್ಲಿ ಈ ರೂಪವನ್ನು ನೋಡುವುದಕ್ಕೆ ಸಾಧ್ಯವಿಲ್ಲ. ಭಾವಾರ್ಥ ಓದ್ತೀರಾ? ಎಸ್ ಪ್ರಭುಜಿ. ಭಾವಾರ್ಥ. ಈ ಸಂದರ್ಭದಲ್ಲಿ ದೈವಿ ದೃಷ್ಟಿಯನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ದೈವಿ ದೃಷ್ಟಿಯು ಯಾರಿಗೆ ಆಗಬಹುದು? ದೈವಿ ಎಂದರೆ ದೇವರಿಗೆ ಸಂಬಂಧಿಸಿದ್ದು. ದೇವತೆಯಾಗಿ ದೈವಿ ಅಂತಸ್ತನ್ನು ಮನುಷ್ಯನು ಪಡೆಯದಿದ್ದರೆ ಅವನಿಗೆ ದೈವಿ ದೃಷ್ಟಿಯು ಸಾಧ್ಯವಿಲ್ಲ. ದೇವತೆ ಎಂದರೆ ಏನು? ವೈದಿಕ ಗ್ರಂಥಗಳಲ್ಲಿ ಹೀಗೆ ಹೇಳಿದೆ: ವಿಷ್ಣು ಭಕ್ತರೇ ದೇವತೆಗಳು, ವಿಷ್ಣು ಭಕ್ತ ಸ್ಮೃತ ದೇವಾ. ನಾಸ್ತಿಕರಾದವರು ಎಂದರೆ ವಿಷ್ಣುವಿನಲ್ಲಿ ನಂಬಿಕೆ ಇಲ್ಲದವರು ಅಥವಾ ಕೃಷ್ಣನ ನಿರಾಕಾರ ಭಾಗವನ್ನು ಮಾತ್ರ ಪರಮನೆಂದು ಮನ್ನಣೆ ಮಾಡುವವರು ದೈವಿ ದೃಷ್ಟಿಯನ್ನು ಪಡೆಯಲಾರರು. ಕೃಷ್ಣನನ್ನು ತೆಗಳಿ ಅದೇ ಸಮಯದಲ್ಲಿ ದೈವಿ ದೃಷ್ಟಿಯನ್ನು ಪಡೆಯುವುದು ಸಾಧ್ಯವಿಲ್ಲ. ದಿವ್ಯವಾಗದೆ ದೈವಿ ದೃಷ್ಟಿ ದೊರೆಯುವುದು ಸಾಧ್ಯವಿಲ್ಲ. ಎಂದರೆ ದೈವಿ ದೃಷ್ಟಿ ಇರುವವನು ಅರ್ಜುನನಂತೆ ನೋಡಬಲ್ಲರು. ಭಗವದ್ಗೀತೆಯು ಸಾಕು. ಸೊ ಭಗವಂತ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ದೈವಿ ದೃಷ್ಟಿಯುಳ್ಳವರು ಅಂದರೆ ಭಕ್ತರು ಮಾತ್ರ ಈ ವಿರಾಟ ರೂಪವನ್ನ ವಿಶ್ವರೂಪವನ್ನ ನೋಡೋದಕ್ಕೆ ಸಾಧ್ಯ. ಅರ್ಜುನನಿಗೆ ತೋರಿಸಿದ್ದು ಅದು ಆ ವಿರಾಟ ರೂಪವನ್ನ ಬೇರೆ ಯಾರು ನೋಡಿ. ಮಾತೇ ವ್ಯತಾಮಾಚ ವಿಮೂಢ ಭಾವೋ ದೃಷ್ಟ್ವಾ ರೂಪಂ ಘೋರಮಿದಂ ಮಮೇದಂ ವ್ಯಪೇತಭಿಪ್ರೀತಮನಾ ಪುನಸ್ತ್ವಂ ತದೇವ ಮೇ ರೂಪಮಿದಂ ಪ್ರಪಶ್ಚ. ಎಸ್, ಯಾರಾದ್ರೂ ಓದ್ತೀರಾ ಪ್ರಭುಜಿ? ಹರೇ ಕೃಷ್ಣ ಪ್ರಭು. ಧನ್ಯವಾದ. ಓದಿ. ಅನುವಾದ ಮತ್ತು ಭಾವಾರ್ಥ ಶಿಲ ಪ್ರಭುಪಾದರಿಂದ ಶಿಲ ಪ್ರಭುಪಾದಕ್ಕೆ ಇದ್ದಾರೆ. ಅನುವಾದ: ನನ್ನ ಈ ಘೋರ ರೂಪವನ್ನು ನೋಡಿ ನೀನು ತಳಮಳಗೊಂಡಿದ್ದೀಯೆ ಮತ್ತು ದಿಗ್ಭ್ರಾಂತನಾಗಿದ್ದೀಯೆ. ಈಗ ಇದು ಮುಕ್ತಾಯವಾಗಲಿ. ನನ್ನ ಭಕ್ತನೇ, ಮತ್ತೆ ಎಲ್ಲಾ ಅಶಾಂತಿಯಿಂದ ಮುಕ್ತನಾಗು. ಶಾಂತವಾದ ಮನಸ್ಸಿನಿಂದ ಈಗ ನೀನು ಅಪೇಕ್ಷಿಸಿದ ರೂಪವನ್ನು ಕಾಣಬಹುದು. ಭಾವಾರ್ಥ: ಭಗವದ್ಗೀತೆಯ ಪ್ರಾರಂಭದಲ್ಲಿ ತನ್ನ ಪೂಜ್ಯ ತಾತ ಮತ್ತು ಗುರುಗಳು ಭೀಷ್ಮ ದ್ರೋಣರನ್ನು ಕೊಲ್ಲುವ ವಿಷಯದಲ್ಲಿ ಅರ್ಜುನನಿಗೆ ಚಿಂತೆ ಉಂಟಾಗಿತ್ತು. ಆದರೆ ಕೃಷ್ಣನು ತನ್ನ ತಾತನನ್ನು ಕೊಲ್ಲುವ ವಿಷಯದಲ್ಲಿ ಅವನು ಭಯಪಡಬೇಕಾಗಿಲ್ಲ ಎಂದನು. ಧೃತರಾಷ್ಟ್ರನ ಮಕ್ಕಳು ಕುರು ಸಭೆಯಲ್ಲಿ ದ್ರೌಪದಿಯ ಸೀರೆಯನ್ನು ಸೆಳೆದಾಗ ಭೀಷ್ಮರು ದ್ರೋಣರು ಮೌನವಾಗಿದ್ದರು. ಹೀಗೆ ಕರ್ತವ್ಯವನ್ನು ಅಲಕ್ಷ್ಯ ಮಾಡಿದ್ದಕ್ಕಾಗಿ ಅವರನ್ನು ಕೊಲ್ಲಬೇಕು. ತಮ್ಮ ಅನ್ಯಾಯದ ಕಾರ್ಯದಿಂದ ಅವರು ಆಗಲೇ ಸತ್ತಿದ್ದಾರೆ ಎನ್ನುವುದನ್ನು ತೋರಿಸುವುದಕ್ಕಾಗಿಯೇ ಕೃಷ್ಣನು ಅರ್ಜುನನಿಗೆ ತನ್ನ ವಿಶ್ವರೂಪವನ್ನು ತೋರಿಸಿದನು. ಭಕ್ತರು ಯಾವಾಗಲೂ ಶಾಂತರು ಮತ್ತು ಇಂತಹ ಘೋರ ಕಾರ್ಯಗಳನ್ನು ಮಾಡಲಾರರು. ಆದುದರಿಂದ ಅರ್ಜುನನಿಗೆ ಈ ದೃಶ್ಯವನ್ನು ತೋರಿಸಲಾಯಿತು. ವಿಶ್ವರೂಪದ ಪ್ರಕಟಣೆಯ ಉದ್ದೇಶವನ್ನು ತೋರಿಸಿದ್ದಾಯಿತು. ಈಗ ಅರ್ಜುನನು ಚತುರ್ಭುಜ ಸ್ವರೂಪವನ್ನು ನೋಡಲು ಬಯಸಿದನು ಮತ್ತು ಕೃಷ್ಣನು ಅದನ್ನು ತೋರಿಸಿದನು. ಭಕ್ತನಿಗೆ ವಿಶ್ವರೂಪವನ್ನು ನೋಡುವುದರಲ್ಲಿ ಆಸಕ್ತಿ ಇಲ್ಲ, ಏಕೆಂದರೆ ಅದು ಪ್ರೀತಿಯ ಭಾವನೆಗಳನ್ನು ಪರಸ್ಪರ ತೋರಿಸಲು ಅವಕಾಶ ನೀಡುವುದಿಲ್ಲ. ಭಕ್ತನು ತನ್ನ ಭಕ್ತಿ ಭಾವಗಳನ್ನು ಅರ್ಪಿಸಲು ಬಯಸುತ್ತಾನೆ, ಇಲ್ಲವೇ
ದೇವೋತ್ತಮ ಪರಮಪುರುಷನ ಪ್ರೇಮಪೂರ್ವಕ ಸೇವೆಯಲ್ಲಿ ವಿನಿಮಯ ಮಾಡಿಕೊಳ್ಳಲು ಸಾಧ್ಯವಾಗುವಂತೆ ಕೃಷ್ಣನ ಎರಡೂ ಕೈಗಳ ರೂಪವನ್ನು ನೋಡಲು ಬಯಸುತ್ತಾನೆ. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ನಾವು ಇಲ್ಲಿ ಅರ್ಥ ಮಾಡ್ಕೊಳ್ತೇವೆ, ಅರ್ಜುನ ಬಹಳ ಗಾಬರಿಯಾಗಿದ್ದಾನೆ. ಭಗವಂತ ಅವನ ಮೇಲೆ ಕರುಣೆಯನ್ನ ತೋರಿಸಿ, ನೀನು ಅಶಾಂತಿಯಿಂದ ಮುಕ್ತನಾಗು. ಸೊ ಭಗವಂತ ಆಲ್ರೆಡಿ ಹೇಳ್ತಾ ಇದ್ದಾನೆ, ಭೀಷ್ಮ, ದ್ರೋಣ, ಕರ್ಣ, ಜಯದ್ರಥ ಎಲ್ಲರೂ ಕೂಡ ಈ ಯುದ್ಧದಲ್ಲಿ ಮೃತರಾಗಲಿದ್ದಾರೆ. ನೀನು ನನ್ನ ಭಕ್ತನಾಗಿರೋದ್ರಿಂದ ನಿನ್ನನ್ನ ಅಂದ್ರೆ ಪಾಂಡವರನ್ನ ಉಳಿದು, ನನ್ನ ಭಕ್ತರನ್ನ ಉಳಿದು ಬೇರೆ ಯಾರು ಕೂಡ ಯುದ್ಧದಲ್ಲಿ ಉಳಿಯೋದಿಲ್ಲ. ಆದ್ದರಿಂದ ಭಗವಂತನ ಭಕ್ತ ಮಾತ್ರ ವಿಶ್ವರೂಪವನ್ನು ನೋಡುವುದಕ್ಕೆ ಸಾಧ್ಯವಾಯಿತು. ಭಕ್ತನಿಗೆ ವಿಶ್ವರೂಪವನ್ನ ನೋಡುವುದರಲ್ಲಿ ಆಸಕ್ತಿ ಇರುವುದಿಲ್ಲ. ಯಾಕಂತಂದ್ರೆ ಆ ವಿಶ್ವರೂಪದಲ್ಲಿ ಸೇವೆಗೆ ಅಥವಾ ವಿನಿಮಯಕ್ಕೆ ಅವಕಾಶವಿಲ್ಲ. ಭಕ್ತನು ತನ್ನ ಭಕ್ತಿ ಭಾವಗಳನ್ನು ಅರ್ಪಿಸಲು ಬಯಸುತ್ತಾನೆ, ಇಲ್ಲವೇ ದೇವೋತ್ತಮ ಪರಮ ಪುರುಷನ ಪ್ರೇಮ ಪೂರ್ವಕ ಸೇವೆಯಲ್ಲಿ ವಿನಿಮಯ ಮಾಡಿಕೊಳ್ಳಲು ಸಾಧ್ಯವಾಗುವಂತೆ ಕೃಷ್ಣನ ಎರಡು ಕೈಗಳ ರೂಪವನ್ನು ನೋಡಲು ಬಯಸುತ್ತಾನೆ. ಭಕ್ತಿ ಅಂತಂದ್ರೆ ಪ್ರೇಮ. ಪ್ರೇಮ ಹೇಗೆ ನಾವು ವಿನಿಮಯ ಮಾಡಿಕೊಳ್ಬಹುದು? ಪ್ರೇಮಯುತ ಸೇವೆ. ಆದ್ದರಿಂದ ಭಕ್ತನಿಗೆ ಈ ವಿಶ್ವರೂಪದಲ್ಲಿ ಎಲ್ಲವೂ ಅತ್ಯಂತ ಐಶ್ವರ್ಯಮಯ, ದಿವ್ಯಮಯ. ಆದ್ರೆ ಯಾವುದೇ ರೀತಿಯ ಭಾವನೆಗಳ ವಿನಿಮಯ ಮಾಡಿಕೊಳ್ಳೋದಕ್ಕೆ ಅವಕಾಶ ಇಲ್ಲ. ಸೊ ಭಕ್ತನಾದವನು ಇಲ್ಲ ಭಗವಂತನ ಇಂಟಿಮೇಟ್ ರಿಲೇಷನ್, ಪ್ರತಿಸ್ಪಂದನೆಗೆ ಹಾತೊರಿತಾನೆ. ಅದು ಅವನಿಗೆ ಭಗವಂತನ ಸೇವೆಯಲ್ಲಿರೋದಕ್ಕೆ ಮುದವನ್ನ ಕೊಡುತ್ತೆ. 50ನೇ ಶ್ಲೋಕ. ಸಂಜಯವು ವಾಚ ಇತ್ಯರ್ಜುನಂ ವಾಸುದೇವಸ್ತತೋಕ್ತ್ವಾ ಸ್ವಕಂ ರೂಪಂ ದರ್ಶಯಾಮಾಸ ಭೂಯ ಆಶ್ವಾಸಯಾಮಾಸ ಚ ಭೀತಮೇನಂ ಭೂತ್ವಾ ಪುನಃ ಸೌಮ್ಯ ವಪುರ್ಮಹಾತ್ಮ. ಯಾರು ಓದ್ತೀರಾ? ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಓದಿ ಪ್ರಭುಜಿ. ಹರೇ ಕೃಷ್ಣ. ಶ್ರೀಲ ప్రభుపాదకి జై. సంజయుడు ధృతరాష్ట్రునితో పలికెను, దేవాది దేవుడైన శ్రీకృష్ణుడు ఈ విధముగా అర్జునునితో పలికి తన నిజమైన చతుర్భుజ రూపమును ప్రదర్శించి చివరకు తన ద్విజరూపమును చూపి ఆ విధంగా భీతుడైన అతనిని ధైర్యపరిచెను. హరే కృష్ణ ప్రభు. ಜಯ ಜಯ. ಯಾರಾದ್ರೂ ಓದ್ತೀರಾ? ಭಾವಾರ್ಥ ಓದ್ತೀರಾ? ಹರೇ ಕೃಷ್ಣ ಪ್ರಭು. ಓದಿ. ಕೃಷ್ಣನು ವಾಸುದೇವ ದೇವಕಿಯರ ಮಗನಾಗಿ ಕಾಣಿಸಿಕೊಂಡಾಗ ಮೊದಲು 4 ಕೈಗಳ ನಾರಾಯಣನಾಗಿ ಕಾಣಿಸಿಕೊಂಡ. ತನ್ನ ತಂದೆ ತಾಯಿಗಳ ಪ್ರಾರ್ಥನೆಯಂತೆ ಸಾಮಾನ್ಯ ಮಗುವಿನ ರೂಪವನ್ನು ತಳೆದ. ಹೀಗೆಯೇ ಅರ್ಜುನನಿಗೆ ಚತುರ್ಭುಜ ರೂಪವನ್ನು ಕಾಣುವ ಆಸಕ್ತಿ ಇರಲಿಲ್ಲ ಎಂದು ಕೃಷ್ಣನಿಗೆ ತಿಳಿದಿತ್ತು. ಆದರೆ ಅರ್ಜುನ ಚತುರ್ಭುಜ ರೂಪವನ್ನು ಕಾಣಬೇಕೆಂದು
ಕೇಳಿಕೊಂಡಿದ್ದರಿಂದ ಕೃಷ್ಣನು ಅವನಿಗೆ ಮತ್ತೆ ಈ ರೂಪವನ್ನು ತೋರಿಸಿ ಅನಂತರ ತನ್ನ 2 ಕೈಗಳ ರೂಪದಲ್ಲಿ ಕಾಣಿಸಿಕೊಂಡ. ಸೌಮ್ಯ ವಪುವು ಎನ್ನುವ ಮಾತು ಬಹು ಅರ್ಥವತ್ತಾದದ್ದು. ಸೌಮ್ಯ ವಪುವು ಎಂದರೆ ಬಹು ಸುಂದರ ರೂಪ. ಇದು ಅತ್ಯಂತ ಮೋಹಕ ರೂಪ ಎಂದು ಪ್ರಸಿದ್ಧಿ. ಕೃಷ್ಣನಿದ್ದಲ್ಲಿ ಪ್ರತಿಯೊಬ್ಬರೂ ಅವನ ರೂಪದಿಂದಲೇ ಆಕರ್ಷಿತರಾಗುತ್ತಿದ್ದರು. ಕೃಷ್ಣನು ವಿಶ್ವದ ಸೂತ್ರಧಾರಿಯಾದುದರಿಂದ ಆತನು ತನ್ನ ಭಕ್ತನಾದ ಅರ್ಜುನನ ಭಯವನ್ನು ತೊಡೆದು ಹಾಕಿದನು ಮತ್ತು ಅವನಿಗೆ ಮತ್ತೆ ಕೃಷ್ಣನ ಸುಂದರ ರೂಪವನ್ನು ತೋರಿಸಿದನು. ಬ್ರಹ್ಮ ಸಮಿತಿಯಲ್ಲಿ ಪ್ರೇಮಾಂಜನ ಚುರಿತ ಭಕ್ತಿ ವಿಲೋಚನೇನ ಯಾರು ಕಣ್ಣುಗಳಿಗೆ ಪ್ರೇಮದ ಅಂಜನವನ್ನು ಹಚ್ಚಿದೆಯೋ ಅವರು ಮಾತ್ರ ಶ್ರೀಕೃಷ್ಣನ ಸುಂದರ ರೂಪವನ್ನು ಕಾಣಬಲ್ಲರು ಎಂದು ಹೇಳಿದೆ. ಹರೇ ಕೃಷ್ಣ. ಸೊ ಭಗವಂತನ ಅತ್ಯಂತ ಸುಂದರವಾದ ರೂಪ ಶ್ಯಾಮ ಸುಂದರ ರೂಪ. ಆದ್ದರಿಂದ ಕೃಷ್ಣ ಹೇಗೆ ವಸುದೇವ ದೇವಕಿಯರ ಮುಂದೆ 4 ಕೈಗಳಲ್ಲಿ ತನ್ನ ರೂಪವನ್ನ ತೋರಿಸಿದ್ನೋ, ಅದಾದ ನಂತರ ಅವರ ಒಂದು ಬೇಡಿಕೆಯಂತೆ ಭಗವಂತ 2 ಕೈಗಳ ರೂಪದಲ್ಲಿ ತನ್ನನ್ನು ತಾನು ಪ್ರಕಟಗೊಳಿಸಿದ. ಆದರೆ ಇಲ್ಲಿನೂ ಕೂಡ ಅರ್ಜುನ ನನಗೆ ಚತುರ್ಭುಜ ರೂಪವನ್ನು ತೋರಿಸು ಅಂತ ಹೇಳಿದ್ದಕ್ಕಾಗಿ ಅವನಿಗೂ ಕೂಡ ಚತುರ್ಭುಜ ರೂಪವನ್ನು ತೋರಿಸಿ ಅನಂತರ ದ್ವಿಭುಜ ಶ್ಯಾಮ ಸುಂದರ ರೂಪವನ್ನ ತೋರಿಸಿದ. ಸೊ ಇದು ಅತ್ಯಂತ ಸುಂದರ, ಭಗವಂತನ ಎಲ್ಲ ರೂಪಗಳಲ್ಲಿ ಅತ್ಯಂತ ಸುಂದರವಾದ ರೂಪ. ಸೊ ಯಾವಾಗ ಕೃಷ್ಣ ಈ ಭೂಮಿಯ ಮೇಲೆ ಇದ್ದ ಪ್ರತಿಯೊಬ್ಬರೂ ಈ ಒಂದು ಸುಂದರ ರೂಪದಿಂದ ಆಕರ್ಷಿತರಾಗ್ತಿದ್ರು. ಸೊ ಯಾಕಂತಂದ್ರೆ ಭಗವಂತ ಈ ಸಂಪೂರ್ಣ ವಿಶ್ವದ ನಿರ್ದೇಶಕ. ಸೊ ಅರ್ಜುನನ ಭಯವನ್ನ ದೂರ ಓಡಿಸಿ ತನ್ನ ಭಕ್ತನಿಗೆ ತನ್ನ ಸುಂದರವಾದ ರೂಪವನ್ನ ಮತ್ತೆ ದರ್ಶನ ಕೊಟ್ಟ. ಸೊ ಪ್ರೇಮಾಂಜನ ಚುರಿತ ಭಕ್ತಿ ವಿಲೋಚನೇನ ಯಾರು ಭಗವಂತನನ್ನ ಕಾಣೋದಕ್ಕೆ ಸಾಧ್ಯ? ಯಾರ ಕಣ್ಣುಗಳಲ್ಲಿ ಪ್ರೇಮದ ಅಂಜನವನ್ನ ಪೂಸಲಾಗಿರುತ್ತದೋ ಅಂಥವರು ಆ ರೂಪವನ್ನು ನೋಡೋದಕ್ಕೆ ಸಾಧ್ಯ. ಬಹಳ ಸುಂದರವಾಗಿ ಶಿಲಾ ಪ್ರಭುಪಾದರು ವರ್ಣನೆ ಮಾಡಿದ್ದಾರೆ. ಈಗ ಅರ್ಜುನ ಹೇಳ್ತಾನೆ, ದೃಷ್ಟ್ವೇದಂ ಮಾನುಷಂ ಲೋಕೆ ದೃಷ್ಟ್ವೇದಂ ಮಾನುಷಂ ರೂಪಂ ತವ ಸೌಮ್ಯಂ ಜನಾರ್ದನ ಇದಾನೀಮಸ್ಮಿ ಸಂವೃತ್ತ ಸಚೇತ ಪ್ರಕೃತಿಂ ಗತ. ಎಷ್ಟು ಯಾರಾದ್ರೂ ಓದ್ತೀರಾ? ಓದಿ ಮತ್ತೆ. ಹೀಗೆ ಕೃಷ್ಣನನ್ನು ಅವನ ಮೂಲ ರೂಪದಲ್ಲಿ ಕಂಡಾಗ ಅರ್ಜುನನು ಹೀಗೆಂದನು, ಓ ಜನಾರ್ದನ, ಇಷ್ಟೊಂದು ಸುಂದರವಾದ ಮಾನವ ಸದೃಶ ರೂಪವನ್ನು ಕಂಡು ನನ್ನ ಮನಸ್ಸು ಸಮಾಧಾನವಾಗಿದೆ, ನನ್ನ ಸಹಜ ಸ್ವಭಾವವು ಹಿಂದಿರುಗಿದೆ. ಭಾವಾರ್ಥ ಓದ್ಲ ಪ್ರಭುಜಿ? ಇಲ್ಲಿ ಮಾನುಷಂ ರೂಪಂ ಎನ್ನುವ ಮಾತುಗಳು ದೇವೋತ್ತಮ ಪರಮ ಪುರುಷನಿಗೆ ಮೂಲ ರೂಪದಲ್ಲಿ 2 ಕೈಗಳಿವೆ ಎನ್ನುವುದನ್ನು ಸ್ಪಷ್ಟವಾಗಿ ಸೂಚಿಸುತ್ತವೆ. ಕೃಷ್ಣನು ಸಾಮಾನ್ಯ ಮನುಷ್ಯ ಎನ್ನುವಂತೆ ತೆಗಳುವವರಿಗೆ ಕೃಷ್ಣನ ದೇವ ಸ್ವಭಾವವು ತಿಳಿಯದು ಎಂದು ಇಲ್ಲಿ ತೋರಿಸಿಕೊಟ್ಟಿದೆ. ಕೃಷ್ಣನು ಸಾಮಾನ್ಯ ಮನುಷ್ಯನಂತಿದ್ದರೆ ಆತನಿಗೆ ವಿಶ್ವರೂಪವನ್ನಾಗಲಿ ಚತುರ್ಭುಜನಾದ ನಾರಾಯಣ ರೂಪವನ್ನಾಗಲಿ ತೋರಲು ಹೇಗೆ ಸಾಧ್ಯ? ಕೃಷ್ಣನು ಸಾಮಾನ್ಯ ಮನುಷ್ಯ ಎಂದು ಯೋಚಿಸಿ ಮಾತನಾಡುತ್ತಿರುವುದು ಕೃಷ್ಣನ ಒಳಗಿರುವ ನಿರಾಕಾರ ಬ್ರಹ್ಮನ್ ಮಾತನಾಡುತ್ತಿದ್ದಾನೆ ಎಂದು ಹೇಳಿ ಓದುಗನನ್ನು ತಪ್ಪು ದಾರಿಗೆಳೆಯುವವನು ಅತ್ಯಂತ ದೊಡ್ಡ ಅನ್ಯಾಯವನ್ನು ಮಾಡುತ್ತಿದ್ದಾನೆ ಎಂದು ಭಗವದ್ಗೀತೆಯಲ್ಲಿ ಸ್ಪಷ್ಟವಾಗಿ ತಿಳಿಸಿದೆ. ಕೃಷ್ಣನು ತನ್ನ ವಿಶ್ವರೂಪವನ್ನು, ಚತುರ್ಭುಜನಾದ ವಿಶ್ವರೂಪವನ್ನು ವಾಸ್ತವವಾಗಿ ತೋರಿಸಿದ್ದಾನೆ. ಆತನು ಸಾಮಾನ್ಯ ಮನುಷ್ಯನಾಗಿರಲು ಹೇಗೆ ಸಾಧ್ಯ?
ಶುದ್ಧ ಭಕ್ತನು ಭಗವದ್ಗೀತೆಯ ಮೇಲಿರುವ ದಾರಿ ತಪ್ಪಿಸುವ ವ್ಯಾಖ್ಯಾನಗಳಿಂದ ಗೊಂದಲಕ್ಕೀಡಾಗುವುದಿಲ್ಲ, ಏಕೆಂದರೆ ಅವನಿಗೆ ಪ್ರತಿಯೊಂದರ ನಿಜಾಂಶವೂ ಗೊತ್ತು. ಭಗವದ್ಗೀತೆಯ ಮೂಲ ಶ್ಲೋಕಗಳು ಸೂರ್ಯನಷ್ಟು ಸ್ಪಷ್ಟವಾಗಿವೆ. ಮೂರ್ಖ ವ್ಯಾಖ್ಯಾನಕಾರರ ದೀಪದ ಬೆಳಕು ಅವಕ್ಕೆ ಅಗತ್ಯವಿಲ್ಲ. ಹರೇ ಕೃಷ್ಣ. ಹರೇ ಕೃಷ್ಣ. ಸ್ಪಷ್ಟವಾಗಿ ಶಿಲ ಪ್ರಭುಪಾದ ಹೇಳಿದ್ದಾರೆ. ಆದ್ದರಿಂದ ನಾವು ಭಗವದ್ಗೀತೆಯನ್ನ ಚೆನ್ನಾಗಿ ತಿಳಿದುಕೊಳ್ಬೇಕು. ಅವಾಗ ಸಂಶಯಕ್ಕೆ ಅವಕಾಶವೇ ಇಲ್ಲ. 52ನೇ ಶ್ಲೋಕ. ಶ್ರೀ ಭಗವಾನು ವಾಚ ಸುದುರ್ದರ್ಶಮಿದಂ ರೂಪಂ ದೃಷ್ಟವಾನಸಿ ಯನ್ಮಮ ದೇವಾ ಅಪ್ಯಸ್ಯ ರೂಪ್ಯಸ್ಯ ನಿತ್ಯಂ ದರ್ಶನಕಾಂಕ್ಷಿಣ. ಯಾರಾದ್ರೂ ಓದ್ತೀರಾ? ಹರೇ ಕೃಷ್ಣ ಪ್ರಭುಜಿ, ದಂಡೋತ್ಪನ್ನ ಪ್ರಭುಜಿ. ಹರೇ ಕೃಷ್ಣ. ದೇವೋತ್ತಮ ಪರಮ ಪುರುಷನು ಹೀಗೆ ಅಂದನು, ನನ್ನ ಪ್ರಿಯ ಅರ್ಜುನ, ಈಗ ನೀನು ಕಾಣುತ್ತಿರುವ ನನ್ನ ರೂಪವನ್ನು ಕಾಣುವುದು ಬಹು ಕಷ್ಟ. ದೇವತೆಗಳು ಸಹ ಪ್ರಿಯವಾದ ಈ ರೂಪವನ್ನ ಕಾಣುವ ಅವಕಾಶಕ್ಕಾಗಿ ಹಂಬಲಿಸುತ್ತಾರೆ. ಹರೇ ಕೃಷ್ಣ ಪ್ರಭುಜಿ. ಫಸ್ಟ್ ಪ್ಯಾರಾಗ್ರಾಫ್. ಭಾವಾರ್ಥ ಜಗದ್ಗುರು ಸ್ವಾಮಿ ಶ್ರೀಲ ಪ್ರಭುಪಾದರಿಂದ. ಶ್ರೀಲ ಪ್ರಭುಪಾದ್ ಕಿ ಜೈ. ಜೈ. ಈ ಅಧ್ಯಾಯದ 48ನೆಯ ಶ್ಲೋಕದಲ್ಲಿ ಶ್ರೀಕೃಷ್ಣನು ತನ್ನ ವಿಶ್ವರೂಪವನ್ನ ಮುಕ್ತಾಯಗೊಳಿಸಿದ. ಪುಣ್ಯಕರ್ಮಗಳು, ಯಜ್ಞಗಳು ಮೊದಲಾದವುಗಳಿಂದ ಈ ರೂಪವನ್ನು ಕಾಣುವುದು ಸಾಧ್ಯವಿಲ್ಲ ಎಂದು ಅರ್ಜುನನಿಗೆ ಹೇಳಿದ. ಇಲ್ಲಿ ಸುದರ್ಶಂ ಎನ್ನುವ ಶಬ್ದವನ್ನ ಬಳಸಿದೆ. ಇದು 2 ಕೈಗಳಿರುವ ಕೃಷ್ಣನ ರೂಪವು ಇನ್ನೂ ಗುಹ್ಯವಾದದ್ದು ಎಂದು ಸೂಚಿಸುತ್ತದೆ. ತಪಸ್ಸುಗಳು, ವೇದಾಧ್ಯಯನ ಮತ್ತು ಊಹಾತ್ಮಕ ಚಿಂತನೆಗೆ ಒಂದಿಷ್ಟು ಭಕ್ತಿ ಸೇವೆಯನ್ನ ಸೇರಿಸಿ ಕೃಷ್ಣನ ವಿಶ್ವರೂಪವನ್ನ ಕಾಣಲು ಸಾಧ್ಯವಾದೀತು. ಇದು ಸಾಧ್ಯವಾಗಬಹುದು, ಆದರೆ ಸ್ವಲ್ಪ ಭಕ್ತಿ ಇಲ್ಲದಿದ್ದರೆ ನೋಡಲು ಸಾಧ್ಯವಿಲ್ಲ. ಇದನ್ನು ಆಗಲೇ ವಿವರಿಸಿದೆ. ಆದರೂ ಬ್ರಹ್ಮ ಮತ್ತು ಶಿವನಂತಹ ದೇವತೆಗಳಿಗೆ ಸಹ ಆ ವಿಶ್ವರೂಪದಾಚೆ 2 ಕೈಗಳಿರುವ ಕೃಷ್ಣನ ರೂಪವನ್ನ ಕಾಣುವುದು ಇನ್ನೂ ಕಷ್ಟ. ಅವರಿಗೆ ಕೃಷ್ಣನನ್ನ ಕಾಣುವ ಹಂಬಲ. ಆತನು ತನ್ನ ತಾಯಿ ದೇವಕಿಯ ಗರ್ಭದಲ್ಲಿ ಇದ್ದನೆಂದು ತೋರಿದಾಗ ಸ್ವರ್ಗದಿಂದ ದೇವತೆಗಳೆಲ್ಲ ಕೃಷ್ಣನ ಅದ್ಭುತ ಮಹಿಮೆಯನ್ನು ನೋಡಲೆಂದು ಬಂದರು. ಆಗ ಅವರಿಗೆ ಆತನು ಕಾಣದಿದ್ದರೂ ಅವನನ್ನ ಸೊಗಸಾಗಿ ಸ್ತುತಿಸಿದರು. ಇದಕ್ಕೆ ಶ್ರೀಮದ್ ಭಾಗವತದಲ್ಲಿ ಸಾಕ್ಷ್ಯವಿದೆ. ಅವನನ್ನು ನೋಡಲು ಅವರು ಕಾದಿದ್ದರು. ಆತನು ಸಾಮಾನ್ಯ ಮನುಷ್ಯನೆಂದು ತಿಳಿದು ಮೂರ್ಖನಾದವನು ಅವನನ್ನು ತೆಗಳಬಹುದು. ಅವನಿಗೆ ಗೌರವ ಸಲ್ಲಿಸದೆ ಅವನೊಳಗಿರುವ ನಿರಾಕಾರವಾದ ಯಾವುದೋ ಒಂದಕ್ಕೆ ಗೌರವ ಸಲ್ಲಿಸಬಹುದು. ಆದರೆ ಇವೆಲ್ಲ ಅಸಂಬದ್ಧ ನಿಲುವುಗಳು. 2 ಕೈಗಳಿರುವ ಕೃಷ್ಣನ ರೂಪವನ್ನ ನೋಡಬೇಕೆಂದು ಬ್ರಹ್ಮ ಮತ್ತು ಶಿವನಂತಹ ದೇವತೆಗಳು ಬಯಸುತ್ತಾರೆ. ಹರೇ ಕೃಷ್ಣ. ಹರೇ ಕೃಷ್ಣ. ಸುದುರ್ದರ್ಶಮಿದಂ ರೂಪಂ ದೃಷ್ಟವಾನ್ನಸಿ ಯನ್ಮಮ ದೇವಾ ಆಪ್ಯಸ್ಯ ರೂಪಸ್ಯ ನಿತ್ಯಂ ದರ್ಶನಕಾಂಕ್ಷಿಣ. ನನ್ನ ಪ್ರಿಯ ಅರ್ಜುನ, ಈಗ ನೀನು ಕಾಣುತ್ತಿರುವ ನನ್ನ ರೂಪವನ್ನು ಕಾಣುವುದು ಬಹು ಕಷ್ಟ. ದೇವತೆಗಳು ಸಹ ಪ್ರಿಯವಾದ ಈ ರೂಪವನ್ನು ಕಾಣುವ ಅವಕಾಶಕ್ಕಾಗಿ ಹಂಬಲಿಸುತ್ತಿದ್ದಾರೆ. ನಾವು 48ನೇ ಶ್ಲೋಕದಲ್ಲಿ ನೋಡಿದ ಹಾಗೆ ವೇದ ಅಧ್ಯಯನದಿಂದ, ತಪಸ್ಸುಗಳಿಂದ, ದಾನದಿಂದ ಭಗವಂತನನ್ನ ಈ ಸುಂದರ ರೂಪದಲ್ಲಿ ನೋಡುವುದು ಸಾಧ್ಯವಿಲ್ಲ. ಸುದುರ್ದರ್ಶಮಿದಂ ಎನ್ನುವ ಶಬ್ದವನ್ನು ಇಲ್ಲಿ ಬಳಸಿದೆ. ಕೃಷ್ಣನ 2 ಕೈಗಳಿರುವ ರೂಪವು ಇನ್ನೂ ಗುಹ್ಯವಾದದ್ದು ಎಂದು ಸೂಚಿಸುತ್ತದೆ. ತಪಸ್ಸುಗಳು, ವೇದಾಧ್ಯಯನ ಮತ್ತು ಊಹಾತ್ಮಕ ಚಿಂತನೆಗೆ ಒಂದಿಷ್ಟು ಭಕ್ತಿ ಸೇವೆಯನ್ನು ಸೇರಿಸಿ ಕೃಷ್ಣನ ವಿಶ್ವರೂಪವನ್ನು ಕಾಣಲು ಸಾಧ್ಯವಾಯಿತು. ಇದು ಸಾಧ್ಯವಾಗಬಹುದು, ಆದರೆ ಸ್ವಲ್ಪ ಭಕ್ತಿ ಇಲ್ಲದಿದ್ದರೆ ನೋಡಲು ಸಾಧ್ಯವಿಲ್ಲ.
ಇದನ್ನು ಆಗಲೇ ವಿವರಿಸಿದೆ. ಆದರೂ ಬ್ರಹ್ಮ ಮತ್ತು ಶಿವನಂತಹ ದೇವತೆಗಳಿಗೆ ಸಹ ಈ ವಿಶ್ವರೂಪದ ಆಚೆ ಎರಡು ಕೈಗಳಿರುವ ಕೃಷ್ಣನ ರೂಪವನ್ನು ಕಾಣುವುದು ಇನ್ನೂ ಕಷ್ಟ. ಈ ಎರಡು ಕೈಗಳಿರುವ ಕೃಷ್ಣನ ರೂಪ ಅತ್ಯಂತ ನಾವು ನೋಡಬಹುದು. ಬ್ರಹ್ಮನ 1,000 ಕಲ್ಪದ ಅವಧಿಯಲ್ಲಿ, ಅಂದ್ರೆ ಬ್ರಹ್ಮನ 12 ಗಂಟೆಯಲ್ಲಿ ಭಗವಂತ 1,000 ಮಹಾಯುಗಗಳಲ್ಲಿ ಒಂದು ಮಹಾಯುಗದಲ್ಲಿ ದ್ವಾಪರ ಯುಗದಲ್ಲಿ ಅವತರಿಸ್ತಾನೆ. ಅಂದ್ರೆ ನಾವು ಯೋಚನೆ ಮಾಡಬಹುದು, ಭಗವಂತನ ಅವತಾರವೂ ಕೂಡ ಎಷ್ಟೊಂದು ವಿರಳವಾಗಿದೆ. ನಮ್ಮೆಲ್ಲರ ಸೌಭಾಗ್ಯ ಕಳೆದ ಯುಗದಲ್ಲೇ ಭಗವಂತ ಅವತರಿಸಿದ್ದಾನೆ. ನಮ್ದೆಂತ ಭಾಗ್ಯ ಇರ್ಬೋದು. ನಮ್ಗೆ ಇನ್ನೂ ಭಗವಂತನ ದಿವ್ಯ ಲೀಲೆಗಳ ಸ್ಥಳಗಳು ವೃಂದಾವನದಲ್ಲಿ ನೋಡುವುದಕ್ಕೆ ಸಿಗುತ್ತಾ ಇವೆ. ಎಲ್ಲಿ 43,00,000 ವರ್ಷಗಳು ಹಗಲು ಮತ್ತು 43,00,000 ವರ್ಷಗಳು ರಾತ್ರಿ ಕಳೆದು ಹೋದ್ಮೇಲೆ ಮತ್ತೆ ಮುಂದಿನ ಬ್ರಹ್ಮನ 1 ದಿನದ ಅವಧಿಯಲ್ಲಿ ಭಗವಂತ ಮತ್ತೆ ಅವತಾರ ತೆಗೆದುಕೊಳ್ತಾನೆ. ಅಂದ್ರೆ ನಾವು ಮುಂದಿನ ಭಗವಂತನ ಅವತಾರದ ದರ್ಶನವನ್ನ, ಕೃಷ್ಣ ರೂಪದ ಶ್ಯಾಮ ಸುಂದರ ದರ್ಶನವನ್ನ ಭಾಗ್ಯವಂತರಿದ್ದರೆ ಇನ್ನೂ ಸುಮಾರು 86,00,000 ವರ್ಷಗಳ ನಂತರ ನೋಡಬಹುದು. ಅದು ಭಾಗ್ಯ ಇದ್ರೆ. ಆದ್ದರಿಂದ ಅತ್ಯಂತ ವಿರಳವಾದ ಈ ಒಂದು ಭಗವಂತನ ದರ್ಶನ ಅರ್ಜುನನಿಗೆ ನೋಡುವುದಕ್ಕೆ ಸಾಧ್ಯವಾಯಿತು. ಈವನ್ ಈ ರೂಪ ಏನಿದೆ, ಶಿವನಿಗೆ ಬ್ರಹ್ಮನಿಗೆ ನೋಡುವುದು ಕಷ್ಟ. ಅವರಿಗೆ ಕೃಷ್ಣನನ್ನ ಕಾಣುವ ಹಂಬಲ. ನಾವು ನೋಡ್ಬೇಕು, ಯಾವಾಗ ಶ್ರೀ ಕೃಷ್ಣ ಯಶೋದೆಯ ಮಗನಾಗಿ ನಂದ ಮಹಾರಾಜನ ಮನೆಯಲ್ಲಿ ಇರ್ತಾ ಇದ್ದ, ಶಿವ ಅಲ್ಲಿ ಭೇಟಿ ನೀಡಿ ಮಗುವಿನ ದರ್ಶನವನ್ನ ಪಡೆಯೋದಕ್ಕೆ ಒಬ್ಬ ಸಾಧು ವೇಷದಲ್ಲಿ ಅಥವಾ ಯೋಗಿಯ ವೇಷದಲ್ಲಿ ಯಶೋದೆಯ ಮನೆಗೆ ಬಂದಿದ್ದ. ತಾಯಿ ಯಶೋದೆ, ಅಯ್ಯಪ್ಪ ನಿನ್ನ ಮುಖವನ್ನು ನೋಡಿ ಮಗ ನಾನು ಎಲ್ಲಾದ್ರೂ ಕೃಷ್ಣ ಹೆದರ್ಕೊಳ್ತಾನೆ, ಅದಕ್ಕೆ ನಾನು ಅವನ ದರ್ಶನವನ್ನ ನಿನಗೆ ಮಾಡಿಸೋದಿಲ್ಲ. ಆಗ ಶಿವ ಹೋಗಿ ನಂದ ಮಹಾರಾಜನ ಅರಮನೆಯ ಹತ್ತಿರ ಅಂದ್ರೆ ಶಿವ ಅಲ್ಲಿಂದ ಹೊರಟು ಹೋದ. ಆಮೇಲೆ ಕೃಷ್ಣ ಜೋರಾಗಿ ಅಳತೊಡಗಿದ. ಸೊ ಅವಾಗ ಮತ್ತೆ ಆ ಬಾಬಾ, ಶಿವ ಬಾಬಾ ಅವನನ್ನ ಮತ್ತೆ ಕರೆಸಲಾಯಿತು. ಅವನ ದರ್ಶನವನ್ನ ಪಡೆದು ಕೃಷ್ಣ ಸುಮ್ಮನ. ಆದ್ದರಿಂದ ಅವನಿಗೆ ನಂದ ಮಹಾರಾಜನ ಅರಮನೆಯ ಹತ್ತಿರನೇ ಒಂದು ಸ್ಥಳಾವಕಾಶ ಮಾಡಿಕೊಟ್ಟು ಅಲ್ಲಿ ಶಿವನ ದೇವಸ್ಥಾನ ಅಥವಾ ಶಿವ ಇರುವ ಒಂದು ಸ್ಥಳವನ್ನ ನಿರ್ಮಿಸಲಾಗಿದೆ. ಅಂತಂದ್ರೆ ಅರ್ಥ ಏನು? ಶಿವ ಮತ್ತು ಬ್ರಹ್ಮನಂತಹ ದೇವಾದಿ ದೇವತೆಗಳು ಕೂಡ ಕೃಷ್ಣನ ಸುಂದರವಾದ ರೂಪವನ್ನ ನೋಡಲು ಆಕರ್ಷಿತರಾಗ್ತಾರೆ.
ಸುದುರ್ದರ್ಶಮಿದಂ ರೂಪಂ ದೃಷ್ಟವಾನಸಿ ಯನ್ಮಮ ದೇವಾ ಅಪ್ಯಸ್ಯ ರೂಪಸ್ಯ ನಿತ್ಯಂ ದರ್ಶನ ಕಾಂಕ್ಷಿಣ. ಸೊ ಇಲ್ಲಿ ನೆಕ್ಸ್ಟ್ ಪ್ಯಾರಾಗ್ರಾಫ್ದಲ್ಲಿ ಕೃಷ್ಣನನ್ನ ಎಷ್ಟು ದುಸ್ತರ ಅವನ ದರ್ಶನ ಮಾಡೋದನ್ನ ಅಂತ ವಿವರಣೆಯನ್ನ ಕೊಟ್ಟಿದ್ದಾರೆ. ಅವಜಾನಂತಿ ಮಾಂ ಮೂಢ ಮಾನುಷಿಂ ತನುಮಾಶ್ರಿತಂ. ಯಾರು ನಾಸ್ತಿಕರಿದ್ದಾರೆ, ಮೂಢರಿದ್ದಾರೆ, ಅವರು ಅವನನ್ನ ಕಾಣೋದಿಲ್ಲ. ಸೊ ಭಕ್ತರು ಭಗವಂತನ ಕೃಪೆಯಿಂದ ಮಹಾನ್ ಭಾಗ್ಯವಂತರು. ವಾಸ್ತವಿಕವಾಗಿ ವೈದಿಕ ಪರಂಪರೆಯಲ್ಲಿರುವವರು ಅಧಿಕಾರಯುತವಾಗಿ ಹೇಳಬಲ್ಲವರಿಂದ ಕೃಷ್ಣನ ವಿಷಯ ಕೇಳುತ್ತಾರೆ. ಅವನ ವಿಷಯವನ್ನು ಮತ್ತೆ ಮತ್ತೆ ಕೇಳುವುದರಿಂದ ಕೃಷ್ಣನು ಪ್ರಿಯನಾಗುತ್ತಾನೆ. ಅದೇ ನಿಜವಾದ ವೈದಿಕ ಪ್ರಕ್ರಿಯೆ. ಈ ಪ್ರಕ್ರಿಯೆ ಮೂಲಕ ಯಾರು ಭಗವಂತನ ಸೇವಕರಾಗ್ತಾರೋ ಅವರಿಗೆ ಮಾತ್ರ ಭಗವಂತ ಕಾಣಿಸ್ತಾನೆ. ಅವರು ಮಾತ್ರ ಭಗವಂತನನ್ನು ಕಾಣಲು ಸಾಧ್ಯ. ಇದನ್ನು ವೈದಿಕ ಸಾಹಿತ್ಯವು ದೃಢಪಡಿಸುತ್ತದೆ. ಯಾರು ಭಗವಂತನನ್ನ ಅರ್ಥ ಮಾಡಿಕೊಳ್ಳಬಲ್ಲರು? ಯಾರು ಭಗವಂತನಿಗೆ ಶರಣಾಗತರಾಗಿದ್ದಾರೆ. ಅದು ಅವನ ಕೃಪೆಯಿಂದ ಮಾತ್ರ ಭಕ್ತರು ಭಗವಂತನನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯ. ನಿರಂತರವಾದ ಕೃಷ್ಣ ಪ್ರಜ್ಞೆಯಿಂದ ಮತ್ತು ಕೃಷ್ಣನಿಗೆ ಭಕ್ತಿ ಸೇವೆಯನ್ನು ಸಲ್ಲಿಸುವುದರಿಂದ ಅಧ್ಯಾತ್ಮವಾದಿಯು ತನ್ನ ದಿವ್ಯ ಕಣ್ಣುಗಳು ತೆರೆಯುವಂತೆ ಮಾಡಬಲ್ಲ ಮತ್ತು ಆ ದೃಷ್ಟಿಯಿಂದ ಕೃಷ್ಣನನ್ನು ಕಾಣಬಹುದು. ದೇವತೆಗಳಿಗೂ ಇಂತಹ ದರ್ಶನವು ಸಾಧ್ಯವಾಗುವುದಿಲ್ಲ. ಆದುದರಿಂದ ದೇವತೆಗಳಿಗೂ ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳುವುದು ಕಷ್ಟ. ಮತ್ತು ಮೇಲ್ಮಟ್ಟದ ದೇವತೆಗಳು ಯಾವಾಗಲೂ ಕೃಷ್ಣನ 2 ಕೈಗಳ ರೂಪವನ್ನು ಕಾಣುವ ಭರವಸೆಯಲ್ಲಿರುತ್ತಾರೆ. ಇದರ ನಿರ್ಣಯವೆಂದರೆ ಕೃಷ್ಣನ ವಿಶ್ವರೂಪ ದರ್ಶನವನ್ನು ಪಡೆಯುವುದು ಬಹಳ ಕಷ್ಟ ಮತ್ತು ಅದು ಎಲ್ಲರಿಗೂ ಅಸಾಧ್ಯ. ಆದರೆ ಶ್ಯಾಮಸುಂದರನಾಗಿ ಅವನ ವೈಯಕ್ತಿಕ ರೂಪವನ್ನು ಅರ್ಥ ಮಾಡಿಕೊಳ್ಳುವುದು ಇನ್ನೂ ಕಷ್ಟ. ಸೊ 53ನೇ ಶ್ಲೋಕದಲ್ಲಿ ಅದನ್ನ ಮತ್ತಷ್ಟು ವಿವರಣೆಯನ್ನ ಮಾಡ್ತಾರೆ. ನಾಹಂ ವೇದೈರ್ನ ತಪಸ ನ ದಾನೇನ ನ ಚೇಚಯ ಶಕ್ಯ ಏವಂ ವಿಧೋ ದೃಷ್ಟುಂ ದೃಷ್ಟವಾನಸಿ ಮಾಂ ಯಥಾ. ಯಾರಾದ್ರೂ ಓದ್ತೀರಾ ಅನುವಾದ? ಓದಿ. ಶ್ರೀಪ್ರಭುಪಾದ್ ಕಿ ಜೈ. ಅನುವಾದ. ವೇದಾಧ್ಯಯನ ಮಾತ್ರದಿಂದ ಅಥವಾ ಕಠಿಣ ತಪಸ್ಸಿನಿಂದ ಅಥವಾ ದಾನದಿಂದ ಅಥವಾ ಪೂಜೆಯಿಂದ ನೀನು ನನ್ನ ದಿವ್ಯ ನೇತ್ರಗಳಿಂದ ಕಾಣುತ್ತಿರುವ ನನ್ನ ರೂಪವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಇವುಗಳಿಂದ ನಾನಿರುವಂತೆ ನನ್ನನ್ನು ಕಾಣಲು ಸಾಧ್ಯವಿಲ್ಲ. ಭಾಗವತ ಓದ ಪ್ರಭು. ಓದಿ ಓದಿ. ಕೃಷ್ಣನು ತನ್ನ ತಾಯಿ ತಂದೆಯರಾದ ದೇವಕಿ ಮತ್ತು ವಸುದೇವರಿಗೆ ಮೊದಲ ಬಾರಿ ಚತುರ್ಭುಜ ರೂಪದಲ್ಲಿ ಕಾಣಿಸಿಕೊಂಡ. ಅನಂತರ 2 ಕೈಗಳ ರೂಪವನ್ನು ಧರಿಸಿದ. ನಾಸ್ತಿಕರಾದವರಿಗೆ ಅಥವಾ ಭಕ್ತಿ ಸೇವೆ ಮಾಡದವರಿಗೆ ಈ ರಹಸ್ಯ ರೂಪವನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಕಷ್ಟ. ವ್ಯಾಕರಣ ಜ್ಞಾನದಿಂದ ಅಥವಾ ಕೇವಲ ವಿದ್ವತ್ತಿನ ಅರ್ಹತೆಗಳಿಂದ ವೈದಿಕ ಸಾಹಿತ್ಯವನ್ನು ಅಭ್ಯಾಸ ಮಾಡಿದ ವಿದ್ವಾಂಸರು ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳಲಾರರು. ಪೂಜೆ ಸಲ್ಲಿಸುವುದಕ್ಕಾಗಿ ಅಧಿಕೃತ ರೀತಿಯಲ್ಲಿ ದೇವಸ್ಥಾನಗಳಿಗೆ ಹೋಗುವವರು ಅವನನ್ನು ಅರ್ಥ ಮಾಡಿಕೊಳ್ಳಲಾರರು. ಅವರು ದೇವಸ್ಥಾನಕ್ಕೆ ಭೇಟಿ ಕೊಡಬಹುದೇ ಹೊರತು ಕೃಷ್ಣನನ್ನು ಅವನು ಇರುವಂತೆ ಅರ್ಥ ಮಾಡಿಕೊಳ್ಳಲಾರರು. ಸ್ವತಃ ಕೃಷ್ಣನೇ ಮುಂದಿನ ಶ್ಲೋಕದಲ್ಲಿ ವಿವರಿಸುವಂತೆ ಭಕ್ತಿ ಸೇವೆಯಿಂದ ಮಾತ್ರ ಅವನನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಜೈ. ಇನ್ನು 2 ಶ್ಲೋಕ ಏನಿದ್ದಾವೆ, ಮುಂದಿನ 2 ಶ್ಲೋಕಗಳು ತುಂಬಾ ಇಂಪಾರ್ಟೆಂಟ್ ಇದ್ದಾವೆ.
ಭಕ್ತ್ಯಾ ತ್ವನನ್ಯಯಾ ಶಕ್ಯ ಅಹಂ ಏವಂ ವಿದೋರ್ಜುನ ಜ್ಞಾತುಂ ದೃಷ್ಟುಂ ಚ ತತ್ವೇನ ಪ್ರವೇಷ್ಟುಂ ಚ ಪರಂತಪ. ಸೊ ಭಕ್ತಿಯನ್ನ ಇದು ಈ ಶ್ಲೋಕ ಗುಣಗಾನ ಮಾಡ್ತದೆ. ನನ್ನ ಪ್ರೀತಿಯ ಅರ್ಜುನನೇ, ಏಕಚಿತ್ತದ ಭಕ್ತಿ ಸೇವೆಯಿಂದ ಮಾತ್ರ ನಿನ್ನ ಮುಂದೆ ನಿಂತಿರುವ ನನ್ನನ್ನು ನಾನಿರುವಂತೆ ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಭಕ್ತಿಯಿಂದ ಮಾತ್ರ, ಹೀಗೆ ಮಾತ್ರ ನನ್ನನ್ನು ನೇರವಾಗಿ ನೋಡಲು ಸಾಧ್ಯ. ಈ ರೀತಿಯಲ್ಲಿ ಮಾತ್ರ ನನ್ನನ್ನು ತಿಳಿಯುವ ರಹಸ್ಯಗಳನ್ನು ನೀನು ಪ್ರವೇಶಿಸಬಲ್ಲೆ. ಸೊ ಶಿಲ ಪ್ರಭುಪಾದರು ಇದನ್ನ ಭಾವಾರ್ಥದಲ್ಲಿ ತುಂಬಾ ಸುಂದರವಾಗಿ ವಿವರಣೆಯನ್ನು ಮಾಡಿದ್ದಾರೆ. ಯಾರು ಇನ್ನುವರೆಗೆ ಓದಿಲ್ಲ? ಹರೇ ಕೃಷ್ಣ ಪ್ರಭು. ಹಾ, ಓದಿ ಮಾತಾಜಿ. ప్రభుజీ ఇది భాష్యం చదవాలి ప్రభుజీ. ఆహా, మీరు ఓకే, మీరు అనువాదం మాత్రం చదవండి. శ్రీల ప్రభుపాద్ కీ జై. అర్జున, కేవలము అనన్య భక్తి ద్వారానే నీ ముందు నిలబడినట్లుగా నేను యథార్థముగా అర్థమవుతాను. ఆ విధంగా ప్రత్యక్షంగా చూడబడతాను. కేవలము ఈ రకంగానే నీవు నా అవగాహన రహస్యాలలోకి ప్రవేశించగలుగుతావు. హరే కృష్ణ. ಹರೇ ಕೃಷ್ಣ. ಥ್ಯಾಂಕ್ ಯು. ಸೊ ಮತ್ತೆ ರಸಿಕೇಖರ್ ಪ್ರಭು ಇದ್ದಾರಾ? ಅನುತ್ತಮ ಮಾತಾಜಿ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಮಾತಾಜಿ. ಓದ್ತೀರಾ ಮಾತಾಜಿ? ಎಸ್ ಪ್ರಭು, ಓದ್ತೀನಿ ಪ್ರಭು. ಭಾವಾರ್ಥ. ಭಾವಾರ್ಥ. ಏಕಾಗ್ರ ಚಿತ್ತದ ಭಕ್ತಿ ಸೇವೆಯ ಪ್ರಕ್ರಿಯೆಯಿಂದ ಮಾತ್ರ ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳಬಹುದು. ಇದನ್ನು ಕೃಷ್ಣನು ಈ ಶ್ಲೋಕದಲ್ಲಿ ಸ್ಪಷ್ಟವಾಗಿ ವಿವರಿಸುತ್ತಾನೆ. ಬರಿಯ ಊಹಾತ್ಮಕ ಚಿಂತನೆಯ ಪ್ರಕ್ರಿಯೆಯಿಂದ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುವ ಅಧಿಕಾರವಿಲ್ಲದ ವ್ಯಾಖ್ಯಾನಕಾರರು ತಾವು ಕಾಲವನ್ನು ವ್ಯರ್ಥ ಮಾಡುತ್ತಿದ್ದೇವೆ ಎಂದು ತಿಳಿದುಕೊಳ್ಳಲಿ ಎನ್ನುವುದು ಇದರ ಉದ್ದೇಶ. ಕೃಷ್ಣನನ್ನು ಯಾರು ಅರ್ಥ ಮಾಡಿಕೊಳ್ಳಲಾರರು? ಅವನು ಚತುರ್ಭುಜ ರೂಪದಲ್ಲಿ ತಂದೆ ತಾಯಿಯಿಂದ ಹೇಗೆ ಬಂದ ಮತ್ತು ತಕ್ಷಣವೇ ಎರಡೂ ಕೈಗಳ ರೂಪವನ್ನು ಹೇಗೆ ಧರಿಸಿದ ಎನ್ನುವುದು ಯಾರಿಗೂ ಅರ್ಥವಾಗುವುದಿಲ್ಲ. ವೇದಾಧ್ಯಯನದಿಂದ ಅಥವಾ ಊಹಾತ್ಮಕ ಚಿಂತನೆಯಿಂದ ಈ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳುವುದು ಕಷ್ಟ. ಆದುದರಿಂದ ಯಾರು ಅವನನ್ನು ಕಾಣಲಾರರು ಮತ್ತು ಯಾರೂ ಈ ವಿಷಯಗಳನ್ನು ತಿಳಿದುಕೊಳ್ಳಲಾರರು ಎಂದು ಸ್ಪಷ್ಟವಾಗಿ ಹೇಳಿದೆ. ಆದರೆ ವೇದ ಸಾಹಿತ್ಯದ ನುರಿತ ವಿದ್ಯಾರ್ಥಿಗಳಾದವರು ಅನೇಕ ರೀತಿಗಳಲ್ಲಿ ವೇದ ಸಾಹಿತ್ಯದಿಂದ ಅವನ ವಿಷಯವನ್ನು ತಿಳಿದುಕೊಳ್ಳಬಹುದು. ಅದಕ್ಕೆ ಹಲವಾರು ನಿಯಮ ನಿಬಂಧನೆಗಳಿವೆ. ಕೃಷ್ಣನನ್ನು ಯಾರಾದರೂ ಅರ್ಥ ಮಾಡಿಕೊಳ್ಳಲು ಬಯಸಿದರೆ ಆತನು ಪ್ರಮಾಣ ಗ್ರಂಥಗಳಲ್ಲಿ ವರ್ಣಿಸುವ ನಿಯಂತ್ರಕ ತತ್ವಗಳನ್ನು ಅನುಸರಿಸಬೇಕು. ಈ ತತ್ವಗಳಿಗೆ ಅನುಗುಣವಾಗಿ ವ್ರತಗಳನ್ನು ಆಚರಿಸಬಹುದು. ಉದಾಹರಣೆಗೆ, ಕಟ್ಟುನಿಟ್ಟಾದ ವ್ರತಗಳನ್ನು ನಡೆಸಲು ಕೃಷ್ಣನು ಕಾಣಿಸಿಕೊಂಡ ಜನ್ಮಾಷ್ಟಮಿಯಂದು ಮತ್ತು ಕೃಷ್ಣ ಪಕ್ಷ ಶುಕ್ಲ ಪಕ್ಷಗಳಂದು ಏಕಾದಶಿಯ ದಿವಸ ಉಪವಾಸ ಮಾಡಬಹುದು. ದಾನದ ವಿಷಯ ಹೇಳುವುದಾದರೆ, ಇಡೀ ಜಗತ್ತಿನಲ್ಲಿ ಕೃಷ್ಣ ಸಿದ್ಧಾಂತವನ್ನು ಅಥವಾ ಕೃಷ್ಣ ಪ್ರಜ್ಞೆಯನ್ನು ಹರಡಲು ಕೃಷ್ಣನ ಭಕ್ತಿ ಸೇವೆಯಲ್ಲಿ ನಿರತರಾದ ಅವನ ಭಕ್ತರಿಗೆ ದಾನ ಕೊಡಬೇಕು ಎನ್ನುವುದು ಸ್ಪಷ್ಟ. ಕೃಷ್ಣ ಪ್ರಜ್ಞೆಯು ಮಾನವ ಕುಲಕ್ಕೆ ಒಂದು ವರ. ರೂಪ ಗೋಸ್ವಾಮಿಯವರು ಚೈತನ್ಯ ಮಹಾಪ್ರಭುಗಳನ್ನು ಅತ್ಯಂತ ದಾನಶೂರರೆಂದು ಮೆಚ್ಚಿಕೊಂಡರು. ಇದಕ್ಕೆ ಕಾರಣ ಪಡೆಯಲು ಬಹು ಕಷ್ಟವಾದ ಕೃಷ್ಣ ಪ್ರೇಮವನ್ನು ಚೈತನ್ಯರು ಉಚಿತವಾಗಿ ಹಂಚಿದರು. ಆದುದರಿಂದ ಕೃಷ್ಣ ಪ್ರಜ್ಞೆಯನ್ನು ವಿತರಣೆ ಮಾಡುವುದರಲ್ಲಿ ನಿರತರಾದವರಿಗೆ ದಾನ ನೀಡಿದರೆ ಕೃಷ್ಣ ಪ್ರಜ್ಞೆಯನ್ನು ಹರಡಲು ಕೊಟ್ಟ ಈ ದಾನವು ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದ ದಾನವಾಗುತ್ತದೆ. ದೇವಾಲಯದಲ್ಲಿ ವಿಧಿಸಿರುವ ರೀತಿಯಲ್ಲಿ ಪೂಜೆ ಮಾಡಿದರೆ ದೇವೋತ್ತಮ ಪರಮಪುರುಷನಿಗೆ ಪೂಜೆ ಮತ್ತು ಗೌರವ ಸಲ್ಲಿಸುವ ಮೂಲಕ ಪ್ರಗತಿಯನ್ನು ಸಾಧಿಸಲು ಅದೊಂದು ಅವಕಾಶ. ಭಗವಂತನ ಭಕ್ತಿ ಸೇವೆಯನ್ನು ಪ್ರಾರಂಭಿಸುವವರಿಗೆ ದೇವಾಲಯದಲ್ಲಿ ಪೂಜೆ ಮಾಡುವುದು ಅಗತ್ಯ. ಇದನ್ನು ವೇದ ಸಾಹಿತ್ಯವು ದೃಢಪಡಿಸಿದೆ. ಶ್ವೇತಾಶ್ವತರ ಉಪನಿಷತ್ತು 6.23. ಶ್ಲೋಕ ಓದ್ಲ ಪ್ರಭುಜಿ? ಓದಿ ಮಾತಾಡಿ. ಯಸ್ಯ ದೇವೇ ಪರಾ ಭಕ್ತಿ
ಭಕ್ತಿ ಯಥಾ ದೇವೇ ತಥಾ ಗುರೋ ತಸ್ಯ ತೇ ಕಥಿತಾ ಹ್ಯರ್ಥ ಪ್ರಕಾಶಂತೆ ಮಹಾತ್ಮನಃ. ಪರಮಪ್ರಭುವಿನಲ್ಲಿ ನಿಶ್ಚಲವಾದ ಭಕ್ತಿ ಇದ್ದು ತನ್ನ ಗುರುವಿನಲ್ಲಿಯೂ ಅಂತಹುದೇ ನಿಶ್ಚಲ ನಂಬಿಕೆಯನ್ನಿಟ್ಟ ಮನುಷ್ಯನು ದೇವೋತ್ತಮ ಪರಮಪುರುಷನನ್ನು ದಿವ್ಯ ದರ್ಶನದಿಂದ ಕಾಣಬಲ್ಲ. ಊಹಾತ್ಮಕ ಚಿಂತನೆಯಿಂದ ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ನಿಜವಾದ ಗುರುವಿನ ಮಾರ್ಗದರ್ಶನದಲ್ಲಿ ವೈಯಕ್ತಿಕ ಶಿಕ್ಷಣವನ್ನು ಪಡೆದವನು ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳುವುದನ್ನು ಪ್ರಾರಂಭ ಸಹ ಮಾಡಲಾರ. ತು ಎಂಬ ಪದವನ್ನು ಇಲ್ಲಿ ವಿಶೇಷ ಕಾರಣಕ್ಕೆ ಬಳಸಿದೆ. ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳಲು ಬೇರೆ ಯಾವುದೇ ಪ್ರಕ್ರಿಯೆಯನ್ನು ಬಳಸಲು ಸಾಧ್ಯವಿಲ್ಲ, ಯಾವುದೇ ಸಲಹೆ ನೀಡಲು ಸಾಧ್ಯವಿಲ್ಲ ಅಥವಾ ಯಶಸ್ವಿಯಾಗುವುದು ಸಾಧ್ಯವಿಲ್ಲ ಎನ್ನುವುದನ್ನು ಸೂಚಿಸುವುದು ಇದರ ಉದ್ದೇಶ. ಸಾಕು ಮಾತಾಡಿ. ಸೊ ಹರೇ ಕೃಷ್ಣ. ಸೊ ಕೃಷ್ಣನನ್ನ ಭಕ್ತಿಯಿಂದ ಮಾತ್ರ ಅರ್ಥ ಮಾಡ್ಕೊಳ್ಬಹುದು, ಬೇರೆ ಯಾವುದೇ ಪ್ರಕ್ರಿಯೆಯಿಂದ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಸೊ ಆದ್ರಿಂದ ಶ್ರೀಲ ಪ್ರಭುಪಾದರು ಸುಂದರವಾಗಿ 2 ವಿಷಯಗಳನ್ನ ಸ್ಪಷ್ಟಪಡಿಸ್ತಾರೆ. ಒಂದು, ಭಗವಂತನ ಶ್ಯಾಮ ಸುಂದರ ರೂಪ ಅತ್ಯಂತ ಮಹತ್ತರವಾದದ್ದು. ಎರಡನೆಯದಾಗಿ, ಭಗವಂತನ ಕೃಪೆ ಇಲ್ಲದೆ ನಾವು ಭಗವಂತನ ಈ ಸುಂದರವಾದ ರೂಪವನ್ನು ನೋಡುವುದಕ್ಕೆ ಸಾಧ್ಯವಿಲ್ಲ. ಪರಂಪರಾಗತವಾಗಿ ಬಂದ ಯೋಗ್ಯ ಗುರುಗಳ ಮಾರ್ಗದರ್ಶನದಲ್ಲಿ ಮಾತ್ರ ನಾವು ಭಗವಂತನನ್ನು ನೋಡುವುದಕ್ಕೆ ಸಾಧ್ಯ. ಕೊನೆಯ ಶ್ಲೋಕ. ಮತ್ ಕರ್ಮ ಕೃನ್ಮತ್ ಪರಮೋ ಮದ್ಭಕ್ತ ಸಂಗವರ್ಜಿತ ನಿರ್ವೈರ ಸರ್ವಭೂತೇಷು ಯಸಮಾಮೇತಿ ಪಾಂಡವ. ಸೊ ಯಾರಾದ್ರು ಅನುವಾದ? ವೆಂಕಟಪತಿ ಪ್ರಭು. ಎಸ್ ಇಲ್ವಾ ವೆಂಕಟಪತಿ ಪ್ರಭು? ಓಕೆ, ಬೇರೆ ಆಲ್ಮೋಸ್ಟ್ ಎಲ್ಲರೂ ಓದಿದ್ದಾರೆ. ಮಲ್ಲಿಕಾರ್ಜುನ್ ಪ್ರಭು ತಾವು ಓದಿ. ಸರಿ ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ. ಪ್ರಿಯ ಅರ್ಜುನ, ಕಾಮ್ಯ ಕರ್ಮದ ಮತ್ತು ಊಹಾತ್ಮಕ ಚಿಂತನೆಗಳ ಕಶ್ಮಲದಿಂದ ಮುಕ್ತರಾಗಿ ಯಾರು ನನ್ನ ಪರಿಶುದ್ಧ ಭಕ್ತಿ ಸೇವೆಯಲ್ಲಿ ತೊಡಗಿರುವನೋ, ಯಾರು ನನಗಾಗಿ ಕರ್ಮಗಳನ್ನು ಮಾಡುವನೋ, ನನ್ನನ್ನು ತನ್ನ ಬದುಕಿನ ಪರಮ ಗುರಿಯನ್ನಾಗಿ ಮಾಡಿಕೊಳ್ಳುವನೋ ಮತ್ತು ಎಲ್ಲಾ ಜೀವಿಗಳ ಮಿತ್ರನೋ, ಅವನು ನಿಶ್ಚಯವಾಗಿಯೂ ನನ್ನಲ್ಲಿಗೆ ಬರುವನು. ಎಸ್. ಸೊ ಇಲ್ಲಿ ಒಂದ್ ನಿಮಿಷ ಇದನ್ನ ಹೇಳ್ಬಿಡ್ತೀನಿ. ಭಗವಂತ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. 5 ನಿರ್ದೇಶನಗಳನ್ನ ಭಗವಂತ ನೀಡ್ತಾನೆ. ಹೇಗೆ ಶುದ್ಧ ಭಕ್ತಿಯನ್ನ ಒಬ್ಬ ವ್ಯಕ್ತಿ ಮಾಡಿದರೆ ಅವನಿಗೆ ನನ್ನ ದರ್ಶನ ತುಂಬಾ ಇಂಪಾರ್ಟೆಂಟ್. ಮೊದಲನೇದಾಗಿ, ಭಕ್ತಿ ಮಸ್ಟ್ ಬಿ ಪರ್ಫಾರ್ಮ್ಡ್ ಪ್ಯೂರ್ಲಿ. ಮದ್ಭಕ್ತ, the devotee must fully engage in the 9 processes of devotional service. ಭಕ್ತನಾದವನು ಭಗವಂತನ 9 ವಿಧ ಭಕ್ತಿಗಳಲ್ಲಿ ಒಂದನ್ನಾದರೂ ಆರಿಸಿಕೊಂಡು ಅಥವಾ ಎಲ್ಲವನ್ನು ಭಗವಂತನ ಸೇವೆಗಾಗಿ ತನ್ನನ್ನು ತಾನು ತೊಡಗಿಸಿಕೊಳ್ಳಬೇಕು. The only goal is Krishna's service with no desire for attainments in this world.
ಯಾವುದೇ ಈ ಭೌತಿಕ ಜಗತ್ತಿನಲ್ಲಿರುವ ಭೌತಿಕ ಜಗತ್ತಿನ ಆಸೆಯನ್ನ ತೊರೆದು ಭಗವಂತನ ಸೇವೆಯಲ್ಲಿ ಯಾರು ತನ್ನನ್ನು ಮುಡುಪಾಗಿಸಿಕೊಂಡಿದ್ದಾರೆ ಅಂಥವರಿಗೆ ಭಗವಂತನ ಕೃಪೆ ಆಗ್ತದೆ. ಎರಡನೇದಾಗಿ ಆ ಭಕ್ತಿ ಏನ್ ಮಾಡ್ತಾ ಇದ್ದಾನೆ ಅದು ಕರ್ಮ ಮತ್ತು ಜ್ಞಾನದ ರಹಿತವಾಗಿರಬೇಕು, ಸಂಘವರ್ಜಿತ. ಮತ್ಕರ್ಮ ಕೃನ್ಮತ್ಪರಮೋ ಮದ್ಭಕ್ತ ಸಂಘವರ್ಜಿತ. ಅವನು ಯಾರು ಕೃಷ್ಣ ಭಕ್ತಿಗೆ ವಿರೋಧ ಮಾಡ್ತಾರೋ ಅಂಥವರ ಸಂಘವನ್ನ ಮಾಡಬಾರ್ದು. ಭಕ್ತಿ ಸೇವೆಯನ್ನ ಉಳಿದು ಬೇರೆ ಯಾವುದರಿಂದಲೂ ಅವನ ಆಸಕ್ತಿ ಇರಬಾರದು. ಮತ್ತು ಯಾರು ನಾಸ್ತಿಕರಿದ್ದಾರೆ, ಯಾರು ಭಕ್ತರಲ್ಲ, ಅಂಥವರ ಮೇಲೆ ವೈರತ್ವವನ್ನು ಮಾಡಬಾರದು, ವೈರಿನೂ ಆಗಬಾರದು, ಅವರನ್ನ ವೈರಿಯನ್ನಾಗಿ ಮಾಡ್ಕೊಳ್ಬಾರದು. ಯಾಕಂತಂದ್ರೆ ಆ ವ್ಯಕ್ತಿಯ ಕರ್ಮದ ಅನುಸಾರವಾಗಿ ಅವನಿಗೆ ಈ ರೀತಿಯಾಗಿ ವ್ಯವಹಾರ ಮಾಡುವುದಕ್ಕೆ ಪ್ರೇರೇಪಿಸಲಾಗ್ತಾ ಇರ್ತದೆ. ಆದ್ದರಿಂದ ಭಕ್ತನಾದವನು ಅವನ ಒಂದು ಕರ್ಮಗಳಲ್ಲಿ ತಾನು ತನ್ನನ್ನ ಸಿಲುಕಿಸಿಕೊಳ್ಳಕೂಡದು. ಇನ್ನು ಮೂರನೇದಾಗಿ ಭಕ್ತ ಮಸ್ಟ್ ಬಿ ಫಾರ್ ಕೃಷ್ಣ. ಭಕ್ತಿ ಮಸ್ಟ್ ಬಿ ಫಾರ್ ಕೃಷ್ಣ. ಮತ್ ಕರ್ಮ ಕೃತ್. ತನ್ನ ಎಲ್ಲ ಶಕ್ತಿಯನ್ನ ಅವನು ಕೃಷ್ಣನ ಸೇವೆಗೆ ಉಪಯೋಗಿಸಿಕೊಳ್ಬೇಕು. ಆದರೆ ಆ ಒಂದು ಕಾರ್ಯದ ಫಲವನ್ನ ಅಪೇಕ್ಷಿಸುವಂತಿಲ್ಲ. ಕೃಷ್ಣ ನಿನಗೆ ಇಚ್ಛೆ ಇದ್ದರೆ, ನಿನಗೆ ಒಪ್ಪಿಗೆ ಇದ್ದರೆ ಈ ಒಂದು ಕಾರ್ಯವನ್ನ ಮಾಡಲು ನಾನು ಪ್ರಾರ್ಥಿಸುತ್ತೇನೆ. ನಾಲ್ಕನೇದಾಗಿ ಮತ್ಪರಮ. ಮತ್ಕರ್ಮ ಮತ್ಪರಮ. ಅವನ ಜೀವನದ ಗುರಿ ಕೃಷ್ಣನನ್ನ ಪಡೆಯೋದು ಅಥವಾ ಕೃಷ್ಣನ ಸೇವೆಯನ್ನ ಪಡೆಯೋದಾಗಿರ್ಬೇಕು. ಅಂದ್ರೆ ಈ ಸ್ವರ್ಗಾದಿ ಲೋಕಗಳ ನಿವಾಸದ ಆಸೆಯಿಂದ ಮುಕ್ತನಾಗಿರಬೇಕು. ಇನ್ನು ಕೊನೆಯದಾಗಿ ಭಕ್ತನಾದವನು ಎಲ್ಲರೊಂದಿಗೆ ನಿರ್ವೈರ ಸರ್ವಭೂತೇಷು. ಅವನಿಗೆ ಎಲ್ಲರಿಗೂ ಕೃಷ್ಣ ಪ್ರೇಮವನ್ನ ಕೊಡಬೇಕು ಅಂತ ಅನ್ನೋದಿರ್ಬೇಕು. ಯಾರ ಮೇಲರೂ ಇವ್ರಿಗೆ ನಾನು ಕೊಡ್ತೇನೆ ಇವ್ರಿಗೆ ಕೊಡೋದಿಲ್ಲ ಅಂತಲ್ಲ. ಕೆಲವೊಂದು ಸಾರಿ ನಾವು ಅಭಕ್ತರ ಸಂಘದಿಂದ ದೂರ ಇರ್ಬೇಕಾಗತ್ತೆ. ಆದ್ರೆ ಹೃದಯದಲ್ಲಿ ಎಲ್ಲರಿಗೂ ಈ ಭಕ್ತಿ ಸಿಗಲಿ ಅಂತ ಅನ್ನೋದಿರ್ಬೇಕು. ಸೊ ನೀವು ನೋಡ್ತೀರಾ 7ನೇ ಅಧ್ಯಾಯದಿಂದ ಇಲ್ಲಿಯವರೆಗೆ ಸ್ಟೆಪ್ ಬೈ ಸ್ಟೆಪ್ ನಮ್ಮನ್ನ ಭಕ್ತಿ ಸೇವೆಗೆ ತಯಾರಿ ಮಾಡ್ತಾ ಇದ್ದಾನೆ ಭಗವಂತ. 7ನೇ ಅಧ್ಯಾಯದಲ್ಲಿ ಭಗವಂತ ಏನ್ ಹೇಳ್ದ ಅಂತಂದ್ರೆ,
ಪ್ರತಿಯೊಂದು ನನ್ನಿಂದ ಬರ್ತಾ ಇದೆ ಅರ್ಜುನ. ಈ ಸಂಪೂರ್ಣ ಜಗತ್ತೇನಿದೆ ನನ್ನ ಶಕ್ತಿಯ, ವಿಶೇಷವಾಗಿ 2 ಶಕ್ತಿಗಳು, ಭೂಮಿರಾಪೋ ನಲೋ ವಾಯೋ ಖಂ ಮನೋ ಬುದ್ಧಿರೇವಚ. ಅಹಂಕಾರ ಇದೆಯಮ್ಮೆ. ನನ್ನ ಈ ಶಕ್ತಿ ಬಹಿರಂಗ ಶಕ್ತಿ, ಅನಂತರ ದೈವಿ ಅಂತರಂಗ ಶಕ್ತಿಯ ಬಗ್ಗೆ. ಅಪರೇಯಂ ಇತಸ್ತ್ವನ್ಯಾ, ತಟಸ್ಥ ಶಕ್ತಿ ಜೀವಿಗಳ ಬಗ್ಗೆ ಭಗವಂತ ವರ್ಣಿಸಿದ್ದಾನೆ. ಅದರಂತೆ 9ನೇ ಅಧ್ಯಾಯದಲ್ಲಿ ಪ್ರತಿಯೊಂದು ನನ್ನಿಂದ ಬರ್ತಾ ಇದೆ, ಪ್ರತಿಯೊಂದು ನನ್ನ ಯೋಜನೆ ಅಂತ ನಡೀತಾ ಇದೆ. ಪ್ರತಿಯೊಂದು ನನ್ನ ಸಂಬಂಧದಲ್ಲಿ ಕಾರ್ಯನಿರ್ವಹಿಸುತ್ತದೆ. ಕೊನೆಗೆ ಭಗವಂತ ಹೇಳ್ತಾನೆ, ಮನ್ಮನಾಭವ ಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು ಮಾಮೇವ ಯೇಷ್ಯಸಿ ಸತ್ಯಂತೆ ಪ್ರತಿಜಾನಿ ಪ್ರಿಯೋಸಿ ಮೇ. 10ನೇ ಅಧ್ಯಾಯದಲ್ಲಿ ತನ್ನ ಐಶ್ವರ್ಯವನ್ನ ವಿವರಿಸಿ ಪ್ರತಿಯೊಂದರ ಮೂಲ ನಾನು ಅಂತ ಅನ್ನೋದನ್ನ, ಅಹಂ ಸರ್ವಸ್ಯ ಪ್ರಭವೋ ಮತ್ತ ಸರ್ವ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುಧಾ ಭಾವ ಸಮನ್ವಿತ. ಪ್ರತಿಯೊಂದು ನನ್ನಿಂದ ಬರ್ತಾ ಇದೆ. ಆಧ್ಯಾತ್ಮಿಕ ಲೋಕ ಅದರ ಶಕ್ತಿ, ಭೌತಿಕ ಲೋಕ ಅದರ ಶಕ್ತಿ. ಸೊ ಕೊನೆಗೆ ಭಗವಂತ ಹೇಳ್ತಾನೆ 10ನೇ ಅಧ್ಯಾಯದಲ್ಲಿ, ಏನ್ ಕೇಳ್ತೀಯ ಅರ್ಜುನ, ಈ ಸಂಪೂರ್ಣ ಸೃಷ್ಟಿ ಏನಿದೆ ನನ್ನ ಒಂದು ಶಕ್ತಿಯ ಅಂಶ ಮಾತ್ರ. ನಾನು ಎಲ್ಲ ಆಧ್ಯಾತ್ಮಿಕ, ಎಲ್ಲ ಭೌತಿಕ ಸೃಷ್ಟಿಯ ಮೂಲ. ಏಕಾಂಶೇನ ಸ್ಥಿತೋ ಜಗತ್. ಸೊ ಈ ಜ್ಞಾನವನ್ನ 9ನೇ ಅಧ್ಯಾಯದಲ್ಲಿ ವಿವರಿಸಿ 10ನೇ ಅಧ್ಯಾಯದಲ್ಲಿ ವಿವರಿಸಿ ಐಶ್ವರ್ಯವನ್ನ 11ನೇ ಅಧ್ಯಾಯದಲ್ಲಿ ಸಂಪೂರ್ಣ ತನ್ನ ಒಂದು ವಿರಾಟ ರೂಪದ ಮುಖಾಂತರ ತನ್ನ ಶಕ್ತಿಯನ್ನ ಪ್ರದರ್ಶಿಸ್ತಾನೆ. ಎಲ್ಲರಿಗೂ ಕೇಳಿಸ್ತಾ ಇದೆಯಲ್ಲ? ಎಸ್ ಪ್ರಭು. ಎಸ್ ಎಸ್. ಸೊ ಈ ಅಧ್ಯಾಯವನ್ನ ಶ್ರೀಲ ಪ್ರಭುಪಾದರು ತಮ್ಮ ಭಾವಾರ್ಥದಲ್ಲಿ ಸುಂದರವಾಗಿ ಒಂದು ಕೊನೆ ಅಥವಾ ಉಪಸಂಹಾರವನ್ನ ಮಾಡ್ತಾರೆ. ಭಕ್ತಿ ಯೋಗದವರೆಗೆ ನಮ್ಮನ್ನ ತಂದು ಅಲ್ಲಿಂದ ಭಕ್ತಿ ಯೋಗವನ್ನ ಅರಿತುಕೊಳ್ಳೋದಕ್ಕೆ, 12ನೇ ಚಾಪ್ಟರ್ ಅನ್ನ ಅರಿತುಕೊಳ್ಳೋದಕ್ಕೆ ಒಂದು ಮೊದಲು ಹೇಗೆ ಭಕ್ತಿ ಸೇವೆಯನ್ನ ಮೊದಲು ಮಾಡ್ತಾರೆ. ಭಕ್ತಿ ಇದನ್ನ ಕೃಷ್ಣ ಭಕ್ತನು ಎಲ್ಲರೊಂದಿಗೂ ಸ್ನೇಹದಿಂದ ಇರುತ್ತಾನೆ, ಆದುದರಿಂದ ಅವನು ನಿರ್ವೈರ. ಇದು ಹೇಗೆ? ಕೃಷ್ಣ ಪ್ರಜ್ಞೆಯಲ್ಲಿ ನೆಲೆಗೊಂಡ ಭಕ್ತನಿಗೆ ಕೃಷ್ಣನಿಗೆ ಭಕ್ತಿ ಸೇವೆ ಸಲ್ಲಿಸುವುದರಿಂದ ಮಾತ್ರವೇ ಬದುಕಿನ ಎಲ್ಲ ಸಮಸ್ಯೆಗಳಿಂದ ಬಿಡುಗಡೆ ದೊರೆಯುತ್ತದೆ ಎಂಬ ಅರಿವು ಇರುತ್ತದೆ. ಶ್ರದ್ಧಾ ಶಬ್ದ ಕೋಹೆ ಸುದೃಢ ನಿಶ್ಚಯ ಕೃಷ್ಣ ಭಕ್ತಿ ಕೈಲೆ ಸರ್ವ ಕರ್ಮ ಕೃತ ಹೋಯ್.
ಏನು ಶ್ರದ್ಧೆ ಅಂತಂದ್ರೆ ಒಂದು ಸುದೃಢವಾದ ನಿಶ್ಚಯ ಆ ವ್ಯಕ್ತಿಯಲ್ಲಿ ಬರ್ತದೆ. ಏನೋ ಕೃಷ್ಣನ ಭಕ್ತಿಯನ್ನ ನಾನು ಮಾಡಿದರೆ ನನ್ನ ಎಲ್ಲ ಕಾರ್ಯಗಳು ಪೂರ್ಣಗೊಂಡಂತೆ. ಆದ್ದರಿಂದ ಭಗವಂತನ ಭಕ್ತನಿಗೆ ಭಕ್ತ ಭಕ್ತಿ ಸೇವೆಯನ್ನ ಸಲ್ಲಿಸುವುದರಿಂದ ಅವನು ಬದುಕಿನ ಎಲ್ಲ ಸಮಸ್ಯೆಗಳಿಂದ ಬಿಡುಗಡೆ ಹೊಂತಾನೆ. ಅವನಿಗೆ ಇದರ ವೈಯಕ್ತಿಕ ಅನುಭವ ಇದೆ. ಆದ್ದರಿಂದಲೇ ಅವನು ಇತರರನ್ನ ಕೃಷ್ಣ ಪ್ರಜ್ಞೆಯ ಹಂತಕ್ಕೆ ತರುವುದಕ್ಕೆ ಪ್ರಚಾರವನ್ನ ಮಾಡ್ತಾನೆ. ಯೇಸು ಕ್ರಿಸ್ತ ತನ್ನ ಪ್ರಾಣವನ್ನೇ ಕಳೆದುಕೊಳ್ಳುವ ಅಪಾಯವನ್ನ ಎದುರಿಸಿದರು. ತನ್ನ ಜೀವವನ್ನೇ ಬಲಿ ಕೊಟ್ಟರು. ಅದೇ ರೀತಿ ಹರಿದಾಸ್ ಠಾಕೂರರು, ಪ್ರಹ್ಲಾದ ಮಹಾರಾಜರು ಇಂತಹ ಅಪಾಯಗಳನ್ನ ಎದುರಿಸಿದರು. ಏಕೆಂದರೆ ಅವರು ಕೃಷ್ಣ ಪ್ರಜ್ಞೆಯನ್ನ ಹರಡೋದಕ್ಕೆ ಪ್ರಯತ್ನ ಮಾಡಿದರು. ಯಾರೇ ಆದರೂ ಕಷ್ಟದಲ್ಲಿದ್ದರೆ ಅದಕ್ಕೆ ಕಾರಣ ಆತನು ಕೃಷ್ಣನೊಡನೆ ತನ್ನ ಶಾಶ್ವತ ಸಂಬಂಧವನ್ನು ಮರೆತಿರುವುದೇ ಎಂದು ಕೃಷ್ಣ ಪ್ರಜ್ಞೆ ಇರುವ ಮನುಷ್ಯನಿಗೆ ಗೊತ್ತು. ಅಂಡರ್ಲೈನ್ ಮಾಡಬೇಕು. ಯಾರೇ ಕಷ್ಟದಲ್ಲಿ ಇದ್ದಾರೆ ಅಂತಂದ್ರೆ ಕಾರಣ ಏನೋ ಅವರು ಕೃಷ್ಣ ಪ್ರಜ್ಞೆಯಲ್ಲಿ ಇಲ್ಲದಿರುವುದು. ಆದುದರಿಂದ ಮಾನವ ಸಮಾಜಕ್ಕೆ ತಂದು ಕೊಡಬಹುದಾದ ಅತ್ಯುನ್ನತ ಲಾಭ ಎಂದರೆ ತನ್ನ ನೆರೆಯವನಿಗೆ ಎಲ್ಲ ಪ್ರಾಪಂಚಿಕ ಸಮಸ್ಯೆಗಳ ಹೊರೆಯನ್ನು ತಪ್ಪಿಸುವುದು. ಮಾನವ ಸಮಾಜಕ್ಕೆ ನಾವು ಕೊಡಬಹುದಾದ ಅತ್ಯಂತ ಉನ್ನತವಾದ ಕೊಡುಗೆ ಅಂತಂದ್ರೆ ಅವನು ಮತ್ತೆ ಈ ಭೌತಿಕ ಜಗತ್ತಿಗೆ ಬಂದು ಜನ್ಮ ಮೃತ್ಯು ಜರಾ ವ್ಯಾಧಿಯ ಒಂದು ಭಾರವನ್ನ ಹೊರುವುದು ಬೇಕಾಗಿಲ್ಲ. ಕೃಷ್ಣನಿಗಾಗಿ ಎಲ್ಲವನ್ನು ಅಪಾಯಕ್ಕೆ ಒಡ್ಡಿ ಅವನ ಸೇವೆಯಲ್ಲಿ ತೊಡಗಿರುವ ವಿಷಯದಲ್ಲಿ ಕೃಷ್ಣನು ಎಷ್ಟು ಕರುಣಾಮಯನಾಗಿದ್ದಾನೆ ಎನ್ನುವುದನ್ನು ಊಹಿಸಿಕೊಳ್ಳಬಹುದು. ಇಂಥವರು ದೇಹವನ್ನು ಬಿಟ್ಟ ನಂತರ ಪರಮ ಲೋಕವನ್ನು ಸೇರುತ್ತಾರೆ ಎನ್ನುವುದು ನಿಶ್ಚಯ. ಭಗವಂತನ ಪ್ರಚಾರಕ್ಕಾಗಿ, ಭಗವಂತನ ಸೇವೆಯನ್ನ ಇತರರಿಗೆ ಒದಗಿಸುವುದಕ್ಕಾಗಿ ತಮ್ಮ ಪ್ರಾಣವನ್ನೇ ಬಲಿ ಕೊಡುವಂತಹ ಜನರು ಭಗವಂತನಿಗೆ ಅತ್ಯಂತ ಪ್ರಿಯರು. ಒಟ್ಟಿನಲ್ಲಿ ಸ್ವಲ್ಪ ಕಾಲದ ಅಭಿವ್ಯಕ್ತಿಯಾದ ವಿಶ್ವರೂಪ, ಎಲ್ಲವನ್ನು ನುಂಗುವ ಕಾಲರೂಪ, 4 ಕೈಗಳ ವಿಷ್ಣು ರೂಪ, ಎಲ್ಲವನ್ನು ಕೃಷ್ಣನು ತೋರಿಸಿದ್ದಾನೆ. ಹೀಗೆ ಕೃಷ್ಣನು ಈ ಎಲ್ಲ ಅಭಿವ್ಯಕ್ತಿಗಳ ಮೂಲ. ವಿರಾಟ ರೂಪದ ಮೂಲನು ಕೃಷ್ಣನೇ. 4 ರೂಪಗಳ ಚತುರ್ಭುಜ ರೂಪದ ಮೂಲನು ಕೃಷ್ಣನೇ. ಕೃಷ್ಣ ಸ್ವಯಂ ಶ್ಯಾಮ ಸುಂದರ ರೂಪ, ದ್ವಿಭುಜ ರೂಪ. ಕೃಷ್ಣನು ಮೂಲ ವಿಶ್ವರೂಪವಾದ ಅಥವಾ ವಿಷ್ಣು ರೂಪದ ಅಭಿವ್ಯಕ್ತಿ ಎಂದು ಅರ್ಥವಲ್ಲ. ಕೃಷ್ಣನೇ ಎಲ್ಲ ರೂಪಗಳ ಮೂಲನು. 100 ಸಾವಿರಾರು ವಿಷ್ಣುಗಳಿದ್ದಾರೆ. ಆದರೆ ಕೃಷ್ಣ ಭಕ್ತನಿಗೆ ಮೂಲ ರೂಪವಾದ 2 ಕೈಗಳ ಶ್ಯಾಮ ಸುಂದರ ರೂಪವನ್ನು ಬಿಟ್ಟು ಬೇರೆ ಯಾವುದು ಮುಖ್ಯವಲ್ಲ. ಬ್ರಹ್ಮ ಸಂಹಿತೆಯಲ್ಲಿ ಪ್ರೀತಿ ಭಕ್ತಿಗಳಿಂದ ಶ್ಯಾಮ ಸುಂದರ ರೂಪವನ್ನು ಮೆಚ್ಚಿದವರು ತಮ್ಮ ಹೃದಯದಲ್ಲಿ ಆತನನ್ನು ಸದಾ ಕಾಣುತ್ತಾರೆ. ಅವರಿಗೆ ಬೇರೇನೂ ಕಾಣುವುದಿಲ್ಲ ಎಂದು ಹೇಳಿದೆ. 11ನೇ ಅಧ್ಯಾಯದ ಭಾವಾರ್ಥವೆಂದರೆ ಕೃಷ್ಣ ರೂಪವು ಅಗತ್ಯ ಮತ್ತು ಪರಮವಾದದ್ದು ಎನ್ನುವುದನ್ನು ತಿಳಿದುಕೊಳ್ಳಬೇಕು.
ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶಿಲ ಪ್ರಭುಪಾದರು ಭಗವಂತ ಏನ್ ಹೇಳ್ಬೇಕಂತಿದ್ದಾನೋ ಅದನ್ನ ಅತ್ಯಂತ ಸರಳವಾಗಿ ನಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದಾರೆ. ವಿಶ್ವರೂಪದ ಉದ್ದೇಶ ಏನು? ಕೃಷ್ಣನ ಶ್ಯಾಮ ಸುಂದರ ರೂಪ, ಅದರ ಒಂದು ಅಗತ್ಯತೆ, ಅದು ಪರಮವಾದದ್ದು. ಅದನ್ನ ಅವನನ್ನ ಆ ಸಾಕಾರ ರೂಪವನ್ನ ನಾವು ಭಕ್ತರು ಸೇವೆ ಮಾಡಬೇಕು. ಇಲ್ಲಿಂದ 12ನೇ ಅಧ್ಯಾಯ ಪ್ರಾರಂಭವಾಗ್ತದೆ. ಸೊ ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆ ಇದ್ರೆ, ಏನಾದ್ರೂ ಕಮೆಂಟ್ಸ್ ಇದ್ರೆ ದಯವಿಟ್ಟು ನೀವು ಪ್ರಶ್ನೆ ಮಾಡಬಹುದು. ಇಲ್ಲದ್ರೆ ನಾವು ಮುಂದಿನ ಅಧ್ಯಾಯಕ್ಕೆ ಹೋಗಬಹುದು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು. ರಸರಾಜ್ ಗೋಪಾಲ್. ಎಸ್ ಪ್ರಭುಜಿ, ಅದೇ ಭಗವಂತನನ್ನ ಮೆಚ್ಚಿಸ್ಲಿಕ್ಕೆ, ಭಗವಂತನನ್ನ ಪಡ್ಕೊಳ್ಳಿಕ್ಕೆ, ಭಗವಂತನ ಅನುಗ್ರಹಕ್ಕೆ ಒಂದೇ ದಾರಿ ಅಂದ್ರೆ ಭಕ್ತಿ ಸೇವೆ ಪ್ರಭು. ಎಸ್ ಭಕ್ತಿ ಸೇವೆಗೆ ಮಾತ್ರ ಭಗವಂತ ಸಿಗ್ತಾನೆ ಅನ್ನೋದು ಸಾರಿ ಸಾರಿ ತೋರಿಸಿದಾನೆ. ಪ್ರಭುಪಾದರು ಅದ್ಭುತವಾಗಿ ಬರೆದಿದ್ದಾರೆ ಪ್ರಭು. ಎಸ್ ಎಸ್ ಪ್ರಭುಜಿ. ಸಂಪೂರ್ಣ ಭಗವದ್ಗೀತೆ ಇದೇ ನಿಲುವನ್ನ ತಾವು ಭಕ್ತಿ ಎಸ್ ಸೇವೆ. ಪ್ರಭು. ಸೇವೆ ಯಾವುದೇ ಮಾರ್ಗದಲ್ಲಿ ನಾವು ಮೇಧಾವಿಗಳಾಗಿ ವಿದ್ವತ್ತಿನಿಂದ ಬೇರೆ ಯಾವ್ದ್ರಲ್ಲೇನೆ ಆಗಲ್ಲ. ನಮ್ರತೆಯಿಂದ ಭಕ್ತಿ ಸೇವೆ ಮಾಡಿದ್ರೆ ಮಾತ್ರ ಭಗವಂತನ ಅನುಗ್ರಹ ಆಗೋದು ಅನ್ನೋದೇ ಇಡೀ ಭಗವದ್ಗೀತೆಯಲ್ಲಿ ನಮಗೆ ಗೊತ್ತಾಗುತ್ತೆ. ಎಸ್ ಎಸ್ ಪ್ರಭುಜಿ. ಎಸ್ ಪ್ರಭುಜಿ. ವೆರಿ ನೈಸ್ ಪ್ರಭು. ಥ್ಯಾಂಕ್ ಯು ವೆರಿ ಮಚ್. ದಿಸ್ ಈಸ್ ದ ಕನ್ಕ್ಲೂಷನ್. ಸೊ ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಇದೆನಾ? ಎನಿ ಕಮೆಂಟ್ಸ್? ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು. ಎಸ್ ಪ್ರಭುಜಿ. ಪ್ರಭುಜಿ, ವಿರಾಟ ರೂಪ ಭಗವಂತ ತೋರಿಸ್ಬೇಕಾದ್ರೆ ಎಲ್ಲಾ ಲೋಕಗಳಿಂದ ನೋಡ್ತಾ ಇದ್ರಲ್ಲ ಪ್ರಭುಜಿ, ಅವ್ರಿಗೆಲ್ಲರಿಗೂ ದಿವ್ಯ ದೃಷ್ಟಿ ಇತ್ತ ಪ್ರಭುಜಿ? ಸೊ ಯಾಕಂತಂದ್ರೆ ದೇವತೆಗಳು ಯಾರು? ಅವರು ಕೂಡ ಭಕ್ತರು. ಭಗವಂತ ಅವರಿಗೂ ಕೂಡ ಈ ಅವಕಾಶವನ್ನ ಮಾಡಿ ಕೊಟ್ಟಿದ್ದ ಅಂತ ಹೇಳಲಾಗ ಇದರಲ್ಲಿ ನಾವು ನೋಡ್ತೇವೆ. ದೇವತೆಗಳು ಅವರು ಕೂಡ ನಿತ್ಯಂ ದರ್ಶನ ಕಾಂಕ್ಷಣ, ಭಗವಂತನ ದಿವ್ಯ ರೂಪವನ್ನ ನೋಡುವುದಕ್ಕೆ ಅವರಿಗೂ ಕೂಡ ತುಂಬಾ ಆಸೆ. ವಿಶೇಷವಾಗಿ ಭಗವಂತನ ದ್ವಿಭುಜ ರೂಪ ಅವರಿಗೂ ಕೂಡ ಸುದುರ್ದರ್ಶಮಿದಂ ತುಂಬಾ ಡಿಫಿಕಲ್ಟ್. ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಮತ್ತೆ ಇದು ಸಿಗೋದಿಲ್ಲ. ಏನೋ ನಾವು ಭಾರತದಲ್ಲಿ ಹುಟ್ಟಿದ್ದೇವೆ, ಶಿಲಾ ಪ್ರಭುಪಾದರ ಕೃಪೆಯಿಂದ ಭಕ್ತರ ಸಂಘದಲ್ಲಿ ಬಂದಿದ್ದೇವೆ. ಯದಿ ಪ್ರಭುಪಾದ ನ ಹೋಯ್ತೋ ತಬೆ ಕಿ ಹೋಯ್ತೋ ಕೆಮೋನೆ ಧೋರಿತಾ ಅಂದೆ. ಯದಿ ಗೌರ್ ನ ಹೋಯ್ತು, ಗೌರಾಂಗ ಮಹಾಪ್ರಭು ಅವತರಿಸದಿದ್ದಲ್ಲಿ ಅಥವಾ ಶಿಲಾ ಪ್ರಭುಪಾದರು ಇದನ್ನ ನಮ್ಮ ಭಾರತದಲ್ಲಿ ಮತ್ತು ವಿಶ್ವದ ಅನೇಕ ಕಡೆಗಳಲ್ಲಿ ಹಂಚದಿದ್ದಲ್ಲಿ ನಮ್ಮ ಗತಿ ಏನಾಗ್ತಿತ್ತು? ಭೌತಿಕ ಜಗತ್ತಿನ ಎಲ್ಲ ದುಃಖಗಳಿಗೆ ಕಾರಣ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಇಲ್ಲ. ಆದ್ದರಿಂದ ಭಗವಂತ ಅತ್ಯಂತ ಕೃಪೆ ಮಾಡಿ ಈ ಅವಕಾಶವನ್ನು ನಮಗೆ ಒದಗಿಸಿಕೊಟ್ಟಿದ್ದಾನೆ. ಬರೀ 5,000 ವರ್ಷಗಳು, ಅಲ್ಲಿ ನಾವು 86 ಲಕ್ಷ ಸಾವಿರ ವರ್ಷಗಳ ಮಾತನಾಡ್ತೇವೆ. ಎಲ್ಲಿ 5,000 ಏನೂ ಅಲ್ಲ. ಜಸ್ಟ್ ಹಿಂದಿನ ದ್ವಾಪರ ಯುಗದಲ್ಲಿ ಭಗವಂತ ತನ್ನ ಲೀಲೆಯನ್ನ ಪೂರ್ಣಗೊಳಿಸಿದ್ದಾನೆ.
ನಾವು ಇದನ್ನ ಕೇಳಬಹುದು, ತಿಳಿದುಕೊಳ್ಳಬಹುದು. ಮತ್ತೆ ಇಂತಹ ಅವಕಾಶ, ಯಾಕಂತಂದ್ರೆ ನಾವು ಮನುಷ್ಯ ಶರೀರವನ್ನು ಪಡೆದಿದ್ದೇವೆ. ನರ ಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ. ಬೇರೆ ಜೀವಿಗಳಿಗೆ ಯಾರು ಈಗಲೂ ಕೂಡ ಇತರ ಶರೀರದಲ್ಲಿ ಇದ್ದಾರೆ ಅಥವಾ ಪ್ರಾಣಿಗಳಂತೆ ಮನುಷ್ಯ ಶರೀರದಲ್ಲಿದ್ದಾರೆ, ಅಂಥವರಿಗೆ ಈ ಭಾಗ್ಯ ಇಲ್ಲ. ಸರಿನಾ ಪ್ರಭುಜಿ? ಎಸ್ ಪ್ರಭುಜಿ. ಆದ್ರೆ ಅವರು ಭಕ್ತಿ ಸೇವೆ ಮಾಡಿರ್ಬೇಕಲ್ಲ ಪ್ರಭುಜಿ, ಅದು ಆ ಒಂದು ಇದು ಅವ್ರಿಗೆ ಸಿಗ್ಬೇಕಿತ್ತು ಅಂದ್ರೆ ಭಗವಂತನ ಒಂದು ಇರ್ಬೋದು. ಹೌದು ಪ್ರಭುಜಿ, ಅವರು ಕೂಡ ಏನಂತಂದ್ರೆ ಭಕ್ತರವರು. ಆದ್ರೆ ಏನಂತಂದ್ರೆ ಇನ್ನು ಕೆಲವರೇನು ಶುದ್ಧ ಭಕ್ತಿರ್ತಾರೆ. ಈಗ ವರುಣ ದೇವರು ಶುದ್ಧ ಭಕ್ತ, ಯಮರಾಜ ಶುದ್ಧ ಭಕ್ತ, ಬ್ರಹ್ಮದೇವರು ಶುದ್ಧ ಭಕ್ತ. ಅವ್ರಿಗೆ ಭಗವಂತನ ಇಚ್ಛೆಯಿಂದ ಆ ಸೇವೆಯನ್ನ ಕೊಡಲಾಗ್ತದೆ. ಆ ಸೇವೆಯನ್ನ ಅವರು ತೆಗೆದುಕೊಂಡ ಮೇಲೆ ಅವರು ಕೂಡ ಭಕ್ತಿ ಸೇವೆಯನ್ನ ಮಾಡ್ತಾ ಇರ್ತಾರೆ. ನಲ್ಲಿ ಹೇಳಲಾಗ್ತದೆ, ಇಲ್ಲಿಯ ಭಾಗವತ ಬರೀ 18,000 ಶ್ಲೋಕ, ಯಾಕಂದ್ರೆ ನಮಗೆ ಅರ್ಥ ಆಗೋದೇ ಅಷ್ಟು. ಆದ್ರೆ ಅಲ್ಲಿ ಹೇಳಲಾಗ್ತದೆ 1,00,000 ಶ್ಲೋಕದ ಭಾಗವತ ಇದೆ. ಅವ್ರು ಅದನ್ನು ಓದ್ತಾರೆ. ಸರ್, ನಾವು ಹಾಗೆ ತಿಳ್ಕೊಳ್ಬಾರ್ದು. ಅವರು ಕೂಡ ಭಗವಂತನ ಭಕ್ತರು. ಇವನ್ ಜನಾಲೋಕ, ಮಾರಲೋಕ, ಜನಾಲೋಕ, ತಪೋಲೋಕ, ಸತ್ಯಲೋಕ, ಇಲ್ಲಿಯ ನಿವಾಸಿಗಳು ಕೂಡ ಅವರು ಇಂದ್ರಿಯ ತೃಪ್ತಿಯಿಂದ ಮೇಲೆ ಬಂದಿದ್ದಾರೆ. ಇಂದ್ರಿಯ ತೃಪ್ತಿಯ ಒಂದು ಸಂಕೋಲೆಯಿಂದ ಅವರು ವಿರಕ್ತರಾಗಿದ್ದಾರೆ. ಆದ್ದರಿಂದಲೇ ಅವರು ಮಾರಲೋಕ, ಜನಾಲೋಕ, ತಪೋಲೋಕ, ಸತ್ಯಲೋಕದಲ್ಲಿರೋರು. ಇಲ್ಲಿ ಪ್ರಳಯವಾದಾಗ, ಇಲ್ಲಿ ಬ್ರಹ್ಮನ ಒಂದು ಹಗಲು ಪೂರ್ಣವಾದಾಗ ಏನು ಪ್ರಳಯವಾಗ್ತದೆ ಅಲ್ಲಿ ಆಗೋದಿಲ್ಲ. ಸ್ವಲ್ಪ ಅದರ ಪ್ರಭಾವ ಮಾರಲೋಕದ ಮೇಲೆ, ಅಂದ್ರೆ ಹೇಗೆ ಎಲ್ಲ ಬೆಂಕಿ ಉರಿತಾ ಇರ್ತದೆ, ಸ್ವಲ್ಪ ಅದರ ಶಾಖ ಮಾರಲೋಕದಲ್ಲಿ ಉಂಟಾದಾಗ ಮಾರಲೋಕದ ನಿವಾಸಿಗಳು ಜನಾಲೋಕ, ತಪೋಲೋಕಕ್ಕೆ, ಸತ್ಯಲೋಕಕ್ಕೆ ಹೋಗ್ಬಿಡ್ತಾರೆ. ಆದ್ರೆ ಅವರ ಲೋಕಗಳು ನಾಶ ಆಗೋದಿಲ್ಲ. ಆದರೆ ಸ್ವರ್ಗಲೋಕದಿಂದ ಹಿಡಿದು ಕೆಳಗಿನ ಎಲ್ಲಾ ಲೋಕಗಳು ನಾಶವಾಗ್ತವೆ. ಆದ್ದರಿಂದ ದೇ ಆರ್ ವೆರಿ ಫಾರ್ಚುನೇಟ್. ಇದರರ್ಥ ನಾವು ಶುದ್ಧ ಭಕ್ತಿಯನ್ನ ಮಾಡಬೇಕು. ಈ ಮೃತ್ಯಲೋಕದಲ್ಲಿ ಇರುವ ಮನುಷ್ಯರಾಗ್ಲಿ, ದೇವತೆಗಳಾಗ್ಲಿ, ಭಗವಂತನ ಆ ಶುದ್ಧ ಭಕ್ತಿಯನ್ನ ಮಾಡಿದಾಗ ಮಾತ್ರ ನಮಗೆ ಭಗವದ್ಧಾಮಕ್ಕೆ ಹೋಗೋದು ಅವಕಾಶ ಇದೆ. ವೈಕುಂಠದ ಬಾಗಿಲು ತೆಗೆದಿದೆ, ಆದ್ರೆ ನಾವು ಅದರೊಳಗಡೆ ಹೋಗೋದಕ್ಕೆ ಅರ್ಹತೆ ಇಲ್ಲದ ಕಾರಣ ಈ ಜನ್ಮ ಮೃತ್ಯು ಜರ ವ್ಯಾಧಿಯ ದುಃಖ ದೋಷಾನು ದರ್ಶನದಲ್ಲಿ ನಾವು ಹೊರಳಾಡ್ತಾ ಇದ್ದೇವೆ. ಸರಿನಾ ಪ್ರಭುಜಿ? ಎಸ್ ಪ್ರಭುಜಿ, ಥ್ಯಾಂಕ್ ಯು ಸ್ವಾಮಿ. ಹರೇ ಕೃಷ್ಣ. ಇನ್ನು ಯಾರಿಗಾದ್ರು ಏನಾದ್ರು ಕೇಳೋದಿದ್ರೆ? ಭಾನುಪತಿ ಗೋವಿಂದ ಪ್ರಭು. ప్రభుజీ డౌట్ ఏం లేదు ప్రభు. ఏం ప్రశ్న లేదా మాతాజీ? అర్థమవుతుంది ప్రభు. జై సో ప్రభుజీ కూడా అర్థమవుతుందా? ఏం తొందర లేదా? లేదు ప్రభుజీ, అర్థమవుతుంది ప్రభుజీ. వాళ్ళకు కూడా అదే పిల్లల్ని ట్యూషన్ దగ్గరికి వెళ్ళారు ప్రభుజీ పిలుచుకోవడానికి. ఓకే ఓకే, అలాగే వెళ్ళొద్దు, ఎందుకంటే ఇది ఇంపార్టెంట్. అంటే వాడు తీసుకొచ్చి మళ్ళీ జాయిన్ అవుతారు. అదే ప్రభుజీ. ఓకే ఓకే. ಸೊ ತಮ್ಗೆಲ್ಲರಿಗೂ ಒಪ್ಪಿಗೆ ಇದ್ರೆ 12ನೇ ಅಧ್ಯಾಯಕ್ಕೆ ನಾವು ಪದಾರ್ಪಣೆ ಮಾಡೋಣ ಅಥವಾ ಏನಾದ್ರು ಮತ್ತೆ ಕೇಳ್ಬೇಕು? ಲಾಸ್ಟ್ 1 minute. ಹರೇ ಕೃಷ್ಣ ಪ್ರಭು. ಎಸ್ ಮಾತಾಜಿ, ಅನುತಮ್ ಮಾತಾಜಿ. ಎಸ್ ಪ್ರಭು, ಇದು 55ನೇ ಶ್ಲೋಕ ಇದೆ ಅಲ್ವಾ? ಇದು ಕೂಡ
ಕೃಷ್ಣನಿಗೆ ಶರಣಾಗುವಂತ ಒಂದು ಪ್ರಕ್ರಿಯೆಯನ್ನ ಹೇಳ್ಕೊಡುತ್ತಾ ಪ್ರಭು? ಈಗ ಅನುಕೂಲಸ್ಯ ಸಂಕಲ್ಪ ಪ್ರತಿಕೂಲಸ್ಯ ವರ್ಜನಂ ಅಂತ ಹೇಳಿದಲ್ಲ, ಅದು ಕೂಡ ಕೃಷ್ಣನಿಗೆ ಹಾ ಶರಣಾಗುವ ಒಂದು ಪ್ರಕ್ರಿಯೆಯನ್ನ ತೋರಿಸ್ಕೊಡುತ್ತಲ್ಲ ಪ್ರಭು. ಈ ಶ್ಲೋಕನು ಎಸ್ ನಮಗೆ ಅದನ್ನೇ ತಿಳಿಸ್ಕೊಡುತ್ತಾ ಪ್ರಭು. ಎಸ್, ಇದು ಸಂಪೂರ್ಣ ಭಗವದ್ಗೀತೆ ಏನಿದೆ ಮಾತಾಜಿ, ಈವನ್ ಮೊದಲನೇ ಅಧ್ಯಾಯದಿಂದ ನಮ್ಮನ್ನ ಭಕ್ತಿ ಸೇವೆಗೆ ಸಿದ್ಧಗೊಳಿಸ್ತಾ ಇದ್ದಾರೆ ಭಗವಂತ. ಸೊ ದೃಢವಾದ ಶುದ್ಧ ಭಕ್ತಿಯನ್ನ ಮಾಡಿದಲ್ಲಿ ನೀವು ನನ್ನ ಕಡೆಗೆ ಬರಬಹುದು, ನನ್ನ ಬಳಿ ಬರಬಹುದು. ಅದಕ್ಕೆ ಸ್ಟೆಪ್ ಬೈ ಸ್ಟೆಪ್ ನೀವು ನೋಡ್ತಾ ಇದ್ದಾರೆ. 7ನೇ ಅಧ್ಯಾಯ, 8ನೇ ಅಧ್ಯಾಯ, 9ನೇ ಅಧ್ಯಾಯ, 10ನೇ ಅಧ್ಯಾಯ, 6ನೇ ಅಧ್ಯಾಯ ಮುಗಿದ್ಮೇಲೆ ಯೋಗಿ ನಾಮಪಿ ಸರ್ವೇಶ ಮದ್ಗತೆ ಅಂತರಾತ್ಮನ. ಹೀಗೆ ಭಗವಂತ ಅರ್ಜುನನಿಗೆ ಸಿದ್ಧಗೊಳಿಸ್ತಾ ಇದ್ದಾನೆ ಶುದ್ಧ ಭಕ್ತಿ ಸೇವೆ ಮಾಡೋದು. ಸರಿನಾ ಮಾತಾಜಿ? ಎಸ್ ಪ್ರಭು. ಥ್ಯಾಂಕ್ ಯು ಪ್ರಭು. ಹರೇ ಕೃಷ್ಣ. ಥ್ಯಾಂಕ್ ಯು. ಹರೇ ಕೃಷ್ಣ. ಸೊ ಶುದ್ಧ ಭಕ್ತಿ ಸೇವೆ, ಭಕ್ತಿ ಸೇವಾ ಯೋಗ. ಸೊ ಇಲ್ಲಿ ಭುರಿಜನ್ ಪ್ರಭು ಬರೀತಾರೆ, by observing what is stated at long passages beginning and end, one is pointed towards understanding that passage's theme. The Gita's middle set of 6 chapters, the set emphasizing Bhakti Yoga, began with Bhakti, prefaced with the final verse of chapter 6. ನಾನಾಗ್ಲೇ ನಿಮ್ಗೆ ಹೇಳಿದೆ, ಯೋಗಿ ನಾಮಪಿ ಸರ್ವೇಶಾಂ ಮದ್ಗತೆ ಅಂತರಾತ್ಮನ ಶುದ್ಧಾವಾನ್ ಭಜತೆ ಯೋ ಮಾಂ ಸಮೇ ಯುಕ್ತ ತಮಾಮತ. ಎಲ್ಲ ಯೋಗಿಗಳಲ್ಲಿ ಯಾರ ಹತ್ತಿರ ಶುದ್ಧಿ ಇದೆ ಅವನು ನನ್ನ ಮಾತುಗಳನ್ನ ಪಾಲಿಸ್ತಾನೆ, ನನ್ನ ಬಗ್ಗೆ ಯೋಚನೆಯನ್ನ ತನ್ನೊಳಗೆ ಮಾಡ್ತಾನೆ, ನನಗೆ ಪ್ರೀತಿಯುತ ದಿವ್ಯ ಸೇವೆಯನ್ನ ಮಾಡ್ತಾನೆ, ಅಂಥವನು ಅತ್ಯುತ್ತಮ ಯೋಗಿ. ಸೊ ಇದು ನನ್ನ ಅಭಿಪ್ರಾಯ ಅಂತ ಭಗವಂತ 6ನೇ ಅಧ್ಯಾಯದ ಕೊನೆಯಲ್ಲಿ ಹೇಳಿದ್ದ. ಸೊ ಅದು ಇವಾಗ ಮುಂದೆ 6 ಅಧ್ಯಾಯಗಳಲ್ಲಿ, ಅಂದ್ರೆ ಇಲ್ಲಿವರೆಗೆ 5 ಅಧ್ಯಾಯಗಳಲ್ಲಿ ಭಗವಂತ ಸ್ಪಷ್ಟಪಡಿಸ್ತಾ ಹೋಗ್ತಾನೆ. ಈ 12ನೇ ಅಧ್ಯಾಯದಲ್ಲಿ ಇದು ಉಪಸಂಹಾರ, ಅಂದ್ರೆ ಒಂದು ನಿಬಂಧವನ್ನ ಬರೆದು ಅದರ ಪೀಠಿಕೆ, ಅದರ ಒಂದು ಮಧ್ಯಭಾಗ, ಕೊನೆಗೆ ಅದರ ನಿರ್ಣಯ ಅಥವಾ ಉಪಸಂಹಾರ, ಅದು 12ನೇ ಅಧ್ಯಾಯ. ಸೊ ವಿಶ್ವರೂಪ ದರ್ಶನದಲ್ಲಿ ಅನೇಕ ಇಂತಹ ಭಗವಂತನ ರೂಪಗಳನ್ನ ಅರ್ಜುನ ದರ್ಶನ ಮಾಡಿ ಅತ್ಯಂತ ಗಾಬರಿಯಾಗಿದ್ದ. ಭಯ ಮತ್ತು ಆಶ್ಚರ್ಯ ಅವನಿಗೆ ಕಾಡಿತು. ಸೊ ಮುಂದೆ ಭಗವಂತ ತನ್ನ ಚತುರ್ಭುಜ ರೂಪವನ್ನ, ಕೊನೆಗೆ ಶ್ಯಾಮಸುಂದರವ ರೂಪವನ್ನ ತೋರಿಸಿ ಪರಮ ಸತ್ಯವನ್ನ, ಭಕ್ತಿಯ ಪರಮತೆಯನ್ನ ಸಾರಿ ಹೇಳಿ ಆ ಭಕ್ತಿ ಸೇವೆಯನ್ನ ಪಡೆಯೋದಕ್ಕೆ ಒಬ್ಬ ವ್ಯಕ್ತಿ ಭಗವಂತನ ಸೇವೆಯನ್ನ ಮಾಡಬೇಕು, ಭಗವಂತನ ಬಗ್ಗೆ ಕೇಳಿ ತಿಳಿದುಕೊಳ್ಬೇಕು. ಕರ್ಮ ಮತ್ತು ಜ್ಞಾನ ಭಕ್ತಿಗೆ
ಸಹಾಯ ಮಾಡ್ತವೆ, ಆದರೆ ಭಕ್ತಿ ಸ್ವತಂತ್ರವಾಗಿದೆ. ಸೊ ಹೀಗೆ ಅರ್ಜುನನಿಗೆ ಭಗವದ್ಗೀತೆಯ 12ನೇ ಅಧ್ಯಾಯ ಪ್ರಾರಂಭವಾಗ್ತದೆ. ಅರ್ಜುನ ತನ್ನ ಸಂಶಯವನ್ನ ಕೇಳ್ಕೊಳ್ತಾನೆ. ಅರ್ಜುನವು ವಾಚ ಏವಂ ಸತತಯುಕ್ತಾಗೆ ಭಕ್ತ್ಯಾ ಸ್ವಾಂ ಪರ್ಯುಪಾಸತೆ ಯೇ ಚಾಪ್ಯಕ್ಷರಮವ್ಯಕ್ತಂ ತೇಷಾಂ ಕೇ ಯೋಗವಿತ್ತಮ. ಮೊದಲನೇ ಪ್ರಶ್ನೆ ಅರ್ಜುನ್ದು. ಅರ್ಜುನ ಕೇಳ್ತಾನೆ, ಯಾರಾದ್ರೂ ಓದ್ತೀರಾ? ಹರೇ ಕೃಷ್ಣ ಪ್ರಭುಜಿ, ಓದ್ಲ ಪ್ರಭುಜಿ. ಓದಿ ಮತ್ತೆ. ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದಕ್ಕೆ ಜೈ. ಜೈ. ಅನುವಾದ. ಅರ್ಜುನನು ಪ್ರಶ್ನಿಸಿದನು, ಸದಾ ನಿನ್ನ ಭಕ್ತಿ ಸೇವೆಯಲ್ಲಿ ಉಚಿತವಾದ ರೀತಿಯಲ್ಲಿ ನಿರತರಾದವರು ಮತ್ತು ಅವ್ಯಕ್ತವಾದ ನಿರಾಕಾರ ಬ್ರಹ್ಮನನ್ನು ಪೂಜಿಸುವವರು, ಇವರಿಬ್ಬರಲ್ಲಿ ಯಾರು ಹೆಚ್ಚು ಪರಿಪೂರ್ಣರೆಂದು ಭಾವಿಸಲಾಗಿದೆ? ಸ್ಪಷ್ಟವಾದ ಪ್ರಶ್ನೆ. ಎಸ್, ಸ್ಪಷ್ಟವಾದ ಪ್ರಶ್ನೆ. ನಿನ್ನ ಭಕ್ತಿ ಸೇವೆಯಲ್ಲಿ ಸದಾ ಉಚಿತವಾದ ರೀತಿಯಲ್ಲಿ ನಿರತರಾದವರು, ಏವಂ ಸತತಯುಕ್ತಾಯೇ ಭಕ್ತಾಸ್ತ್ವಾಂ ಪರ್ಯುಪಾಸತೆ ಯೇ ಚಾಪ್ಯಕ್ಷರಮವ್ಯಕ್ತಂ ತೇಷಾಂ ಕೇ ಯೋಗವಿತ್ತಮ. ಒಂದ ಕಡೆ ನಿನ್ನ ಭಕ್ತರು ಭಕ್ತಿ ಸೇವೆಯಲ್ಲಿ ಯೋಗ್ಯ ಮಾರ್ಗದಲ್ಲಿ ನಿರತರಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಅವರು ಒಂದು ಕಡೆ ಅವ್ಯಕ್ತವಾದ ನಿರಾಕಾರ ಬ್ರಹ್ಮನನ್ನ ಪೂಜಿಸುವರು, ಇನ್ನೊಂದು ಕಡೆ. ಇವರಿಬ್ಬರಲ್ಲಿ ಯಾರು ಶ್ರೇಷ್ಠರು? ಸೊ ಭಾವಾರ್ಥದ ಫಸ್ಟ್ ಪ್ಯಾರಾಗ್ರಾಫ್. ಕೃಷ್ಣನು ಈಗ ಸಾಕಾರ ರೂಪ, ನಿರಾಕಾರ ರೂಪ ಮತ್ತು ವಿಶ್ವರೂಪ ಈ ಮೂರನ್ನು ಮತ್ತು ಎಲ್ಲ ಬಗೆಗಳ ಭಕ್ತರನ್ನು, ಯೋಗಿಗಳನ್ನು ವರ್ಣಿಸಿದ್ದಾನೆ. ಸಾಮಾನ್ಯವಾಗಿ ಆಧ್ಯಾತ್ಮಿಕವಾದಿಗಳನ್ನು 2 ವರ್ಗಗಳನ್ನಾಗಿ ವಿಂಗಡಿಸಬಹುದು. ಒಂದು ವರ್ಗ ನಿರಾಕಾರವಾದಿಗಳದು, ಮತ್ತೊಂದು ಸಾಕಾರವಾದಿಗಳದು. ಸಾಕಾರವಾದಿಯಾದ ಭಕ್ತನು ತನ್ನ ಎಲ್ಲ ಶಕ್ತಿಯನ್ನು ಬಳಸಿ ಪರಮ ಪ್ರಭುವಿನ ಸೇವೆಯಲ್ಲಿ ತೊಡಗುತ್ತಾನೆ. ನಿರಾಕಾರವಾದಿಯು ನೇರವಾಗಿ ಕೃಷ್ಣನ ಸೇವೆಯಲ್ಲಿ ತೊಡಗುವುದಿಲ್ಲ. ಅವ್ಯಕ್ತವಾದ ನಿರಾಕಾರ ಬ್ರಹ್ಮನ ಧ್ಯಾನದಲ್ಲಿ ನಿರತನಾಗುತ್ತಾನೆ. ಎಸ್, ತಮ್ಗೆಲ್ಲ ಇದು ಗೊತ್ತಿದೆ. ಭಗವಂತನ ನಿರಾಕಾರ ರೂಪ ಭಗವಂತನಿಂದನೇ ಬಂದಿದ್ದು, ಆದರೆ ಅದು ಒಂದು ಪ್ರಭೆಯಂತೆ. ಸೂರ್ಯ ಪ್ರಕಾಶ, ಸೂರ್ಯ ಲೋಕ, ಸೂರ್ಯ, ಹೀಗೆ ಸೂರ್ಯನಿಂದಲೇ ಸೂರ್ಯ ಲೋಕ ಇದೆ, ಸೂರ್ಯನಿಂದಲೇ ಸೂರ್ಯ ಪ್ರಕಾಶವಿದೆ. ಆದ್ದರಿಂದ ಸೂರ್ಯನೇ ಅದಕ್ಕೆ ಮೂಲ. ಆದರೆ ಪ್ರಾರಂಭಿಕ ಹಂತದ ಭಕ್ತರಿಗೆ ಅಥವಾ ಅಲ್ಪ ಜ್ಞಾನದಿಂದಾಗಿ ಅಥವಾ ಕಡಿಮೆ ಜ್ಞಾನದಿಂದಾಗಿ ಆತ್ಮ ಸಾಕ್ಷಾತ್ಕಾರದ ಮೊದಲನೇ ಹಂತದಲ್ಲಿ ತಾವು ಶರೀರ ಅಲ್ಲ ಆತ್ಮ ಅಂತ ತಿಳ್ಕೊಂಡಾಗ್ಯೂ ಕೂಡ ಭಕ್ತಿ ಸೇವೆಯಲ್ಲಿ ಅವರಿಗೆ ಆಸಕ್ತಿ ಅಥವಾ ಅವರಿಗೆ ರುಚಿ ಉಂಟಾಗದ ಕಾರಣ ಅವರು ತಮ್ಮನ್ನು ತಾವೇ ಪರಿಪೂರ್ಣರೆಂದು ಪರಿಗಣಿಸಿ ಆ ಭಗವಂತನ ನಿರಾಕಾರ ರೂಪದಲ್ಲಿ ಆಸಕ್ತರಾಗಿರ್ತಾರೆ. ಅದರಿಂದಾಗಿ ಅವರು ಕೃಷ್ಣನ ನೇರ ಸೇವೆಯಲ್ಲಿ ತೊಡಗುವುದಿಲ್ಲ. ನಿರಾಕಾರ ಬ್ರಹ್ಮನ ಧ್ಯಾನದಲ್ಲಿ ತೊಡಗಿರ್ತಾರೆ. ಸೊ ಈ ಎರಡರಲ್ಲಿ ಯಾರು ಯುಕ್ತ, ಯಾರು ಯೋಗವಿದ್, ಅತ್ಯಂತ ಪರಿಪೂರ್ಣರು ಅಂತ ಅರ್ಜುನನ ಪ್ರಶ್ನೆ. ಶ್ರೀ ಭಗವಾನು ವಾಚ ಮಯ್ಯಾವೇಶ್ಯ ಮನೋ ಯೇ ಮಾಂ ನಿತ್ಯಯುಕ್ತ ಉಪಾಸತೆ
ಶುದ್ಧಯಾ ಪರಯೋಪೇತ ತೇ ಮೇ ಯುಕ್ತ ತಮಾಮತ. ಸೊ ಯಾರಾದ್ರೂ ಓದ್ತೀರಾ? ಹರೇ ಕೃಷ್ಣ. ಹರೇ ಓದ್ತಿ ಕೃಷ್ಣ. ಪ್ರಭು. ಎಷ್ಟು ಎಸ್ ಪ್ರಭು. ಹರೇ ಕೃಷ್ಣ. ಅನುವಾದ ಭಾವಾರ್ಥ ಜಗದ್ಗುರು ಶ್ರೀಲ ಪ್ರಭುಪಾದರಿಂದ. ಪ್ರಭುಪಾದ ಕಿ ಜೈ. ಜೈ. ದೇವೋತ್ತಮ ಪರಮ ಪುರುಷನು ಹೀಗೆಂದನು, ಯಾರು ನನ್ನ ಸಾಕಾರ ರೂಪದಲ್ಲಿ ತಮ್ಮ ಮನಸ್ಸನ್ನು ನೆಲೆಸುತ್ತಾರೋ ಮತ್ತು ಅಧಿಕವಾದ ಹಾಗೂ ಅಲೌಕಿಕವಾದ ನಿಷ್ಠೆಯಿಂದ ನನ್ನನ್ನು ಪೂಜಿಸುವುದರಲ್ಲಿ ನಿರತರಾಗಿರುತ್ತಾರೋ ಅವರನ್ನು ನಾನು ಅತ್ಯಂತ ಪರಿಪೂರ್ಣರು ಎಂದು ಭಾವಿಸುತ್ತೇನೆ. Yes. ಪರ್ಪಟ್. ಎಸ್ ಪ್ರಭು. ಭಾವಾರ್ಥ ಅರ್ಜುನನ ಪ್ರಶ್ನೆಗೆ ಉತ್ತರವಾಗಿ ಕೃಷ್ಣನು ಈ ಮಾತನ್ನು ಸ್ಪಷ್ಟವಾಗಿ ಹೇಳುತ್ತಾನೆ. ಯಾವಾತನು ಕೃಷ್ಣನ ಸಾಕಾರ ರೂಪದಲ್ಲಿ ತನ್ನ ಮನಸ್ಸನ್ನು ಕೇಂದ್ರೀಕರಿಸುತ್ತಾನೋ ಮತ್ತು ಶ್ರದ್ಧಾ ಭಕ್ತಿಗಳಿಂದ ಆತನನ್ನು ಪೂಜಿಸುತ್ತಾನೋ ಅವನೇ ಯೋಗದಲ್ಲಿ ಅತ್ಯಂತ ಪರಿಪೂರ್ಣನು ಎಂದು ಪರಿಗಣಿಸಬೇಕು. ಇಂತಹ ಕೃಷ್ಣ ಪ್ರಜ್ಞೆಯ ಸ್ಥಿತಿಯಲ್ಲಿರುವವನಿಗೆ ಐಹಿಕ ಚಟುವಟಿಕೆಗಳೇ ಇಲ್ಲ, ಏಕೆಂದರೆ ಅವನು ಮಾಡೋದೆಲ್ಲ ಕೃಷ್ಣನಿಗಾಗಿ. ಪರಿಶುದ್ಧ ಭಕ್ತನು ಸದಾ ಕೆಲಸದಲ್ಲಿ ನಿರತನಾಗಿರುತ್ತಾನೆ. ಕೆಲವೊಮ್ಮೆ ಅವನು ಸಂಕೀರ್ತನೆ ಮಾಡುತ್ತಾನೆ, ಕೃಷ್ಣನ ವಿಷಯ ಕೇಳುತ್ತಾನೆ ಅಥವಾ ಪುಸ್ತಕಗಳನ್ನು ಓದುತ್ತಾನೆ. ಕೆಲವೊಮ್ಮೆ ನೈವೇದ್ಯಕ್ಕಾಗಿ ಅಡಿಗೆ ಮಾಡುತ್ತಾನೆ ಅಥವಾ ಕೃಷ್ಣನಿಗಾಗಿ ಏನನ್ನೋ ಕೊಳ್ಳಲು ಅಂಗಡಿಗೆ ಹೋಗುತ್ತಾನೆ. ಅಥವಾ ಕೆಲವೊಮ್ಮೆ ದೇವಸ್ಥಾನವನ್ನು ಸ್ವಚ್ಛ ಮಾಡುತ್ತಾನೆ ಅಥವಾ ಪಾತ್ರೆಗಳನ್ನು ಸ್ವಚ್ಛ ಮಾಡುತ್ತಾನೆ. ಅವನು ಏನೇ ಮಾಡಲಿ ತನ್ನ ಚಟುವಟಿಕೆಗಳನ್ನು ಕೃಷ್ಣನಿಗೆ ಸಮರ್ಪಿಸದೆ ಒಂದು ಕ್ಷಣವನ್ನು ಕಳೆಯುವುದಿಲ್ಲ. ಇಂತಹ ಕ್ರಿಯೆಯು ಪೂರ್ಣ ಸಮಾಧಿ ಸ್ಥಿತಿಯಲ್ಲಿದೆ. ವೆರಿ ಸೊ ಭಗವಂತ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾನೆ, ಯಾರು ನನ್ನ ಸಾಕಾರ ರೂಪದಲ್ಲಿ ತಮ್ಮ ಮನಸ್ಸನ್ನು ನಿಲ್ಲಿಸುತ್ತಾರೋ ಮತ್ತು ಅಧಿಕವಾದ ಹಾಗೂ ಅಲೌಕಿಕವಾದ ಶುದ್ಧೆಯಿಂದ ನನ್ನನ್ನು ಪೂಜಿಸುವುದರಲ್ಲಿ ನಿರತರಾಗಿರುತ್ತಾರೋ ಅವರನ್ನು ನಾನು ಅತ್ಯಂತ ಪರಿಪೂರ್ಣರು ಎಂದು ಭಾವಿಸುತ್ತೇನೆ. ಭಗವಂತ ಒಂದು ಸ್ಪಷ್ಟವಾದ ನಿಲುವನ್ನು ನಮಗೆ ಕೊಡ್ತಾನೆ. ಈ ತ್ವಕ್ಷರಮ ನಿರ್ದೇಶಂ ಅವ್ಯಕ್ತಂ ಪರ್ಯುಪಾಸತೆ ಸರ್ವತ್ರ ಗಮ ಚಿಂತ್ಯಂ ಚ ಕೂಟಸ್ಥಂ ಅಚಲಂ ಧ್ರುವಂ ಸನ್ನಿಯಮ್ಯೇಂದ್ರಿಯ ಗ್ರಾಮಂ ಸರ್ವತ್ರ ಸಮಬುದ್ಧಯ ತೇ ಪ್ರಾಪ್ನುವಂತಿ ಮಾಮೇವ ಸರ್ವಭೂತ ಹಿತೇ ರತ. ಯಾರಾದ್ರು ಗೊತ್ತೀರಾ? ಹರೇ ಕೃಷ್ಣ ಪ್ರಭುಜಿ. ಓದ್ತೇನೆ ಪ್ರಭುಜಿ. ಅನುವಾದ ಜಗದ್ಗುರು ಸ್ವಾಮಿ ಶ್ರೀಲ ಪ್ರಭುಪಾದರಿಂದ. ಶ್ರೀಲ ಪ್ರಭುಪಾದ ಕಿ ಜೈ. ಅವ್ಯಕ್ತವಾದ ಇಂದ್ರಿಯಗಳ ಗ್ರಹಿಕೆಯನ್ನು ಮೀರಿದ್ದು, ಸರ್ವವ್ಯಾಪಿಯು, ಬದಲಾವಣೆ ಇಲ್ಲದ್ದು, ದೃಢವಾದದ್ದು ಮತ್ತು ನಿಶ್ಚಲವಾದದ್ದು ಇದು ಪರಮ ಸತ್ಯದ ನಿರಾಕಾರ ಪರಿಕಲ್ಪನೆ. ಇದನ್ನು ಎಲ್ಲಾ ಇಂದ್ರಿಯಗಳನ್ನು ನಿಯಂತ್ರಿಸಿ ಎಲ್ಲಾ ಜೀವಿಗಳ ಹಿತವನ್ನು ಬಯಸುತ್ತಾ ಸಂಪೂರ್ಣವಾಗಿ ಪೂಜಿಸುವವರು ಕಡೆಗೆ ನನ್ನನ್ನು ಸೇರುತ್ತಾರೆ. ಜೈ. ಭಾವಾರ್ಥ ಓದಿ. ಭಾವಾರ್ಥ ಸ್ವಾಮಿ ಶ್ರೀಲ ಪ್ರಭುಪಾದರಿಂದ. ಶ್ರೀಲ ಪ್ರಭುಪಾದ ಕಿ ಜೈ. ದೇವೋತ್ತಮ ಪರಮಪುರುಷನಾದ ಕೃಷ್ಣನನ್ನು ನೇರವಾಗಿ ಪೂಜಿಸದೆ ಅದೇ ಗುರಿಯನ್ನು ಪರೋಕ್ಷ ರೀತಿಯಲ್ಲಿ ಮುಟ್ಟಲು ಪ್ರಯತ್ನಿಸುವವರು ಅದೇ ಗುರಿಯಾದ ಶ್ರೀಕೃಷ್ಣನನ್ನು ಅಂತಿಮವಾಗಿ ಸೇರುವರು. ವಾಸುದೇವನೇ ಸರ್ವಸ್ವ ಎಂದು ತಿಳಿದುಕೊಂಡು ಜ್ಞಾನಿಯು ಹಲವು ಜನ್ಮಗಳ ನಂತರ ನನ್ನಲ್ಲಿ ಆಶ್ರಯವನ್ನು ಅರಸುತ್ತಾರೆ. ಹಲವು ಜನ್ಮಗಳ ನಂತರ ಮನುಷ್ಯನಿಗೆ ಪರಿಪೂರ್ಣ ಜ್ಞಾನವು ಬಂದಾಗ ಆತನು ಶ್ರೀಕೃಷ್ಣನಿಗೆ ಶರಣಾಗತನಾಗುತ್ತಾನೆ. ಈ ಶ್ಲೋಕದಲ್ಲಿ ಹೇಳಿರುವ ರೀತಿಯಲ್ಲಿ ಮನುಷ್ಯನು ಭಗವಂತನ ಬಳಿ ಸಾರಿದರೆ ಆತನು ಇಂದ್ರಿಯ ನಿಗ್ರಹ ಮಾಡಬೇಕು, ಎಲ್ಲರ ಸೇವೆ ಮಾಡಬೇಕು ಮತ್ತು ಎಲ್ಲ ಜೀವಿಗಳ ಹಿತಕ್ಕಾಗಿ ಕೆಲಸ ಮಾಡಬೇಕು. ಮನುಷ್ಯನು ಪ್ರಭು ಕೃಷ್ಣನ ಬಳಿ ಸಾರಬೇಕು, ಇಲ್ಲವಾದರೆ ಪರಿಪೂರ್ಣ ಸಾಕ್ಷಾತ್ಕಾರವಿಲ್ಲ ಎನ್ನುವುದು ಇಂಗಿತಾರ್ಥ. ಅನೇಕ ಬಾರಿ ಮನುಷ್ಯನು ಅವನಿಗೆ ಸಂಪೂರ್ಣವಾಗಿ ಶರಣಾಗುವ ಮುನ್ನ ತುಂಬಾ ತಪಸ್ಸನ್ನು ಮಾಡಬೇಕಾಗುತ್ತದೆ. ವ್ಯಕ್ತಿಗತ ಆತ್ಮದಲ್ಲಿ ಪರಮಾತ್ಮನನ್ನು ಕಾಣಲು ಮನುಷ್ಯನು ಕಾಣುವುದು, ಕೇಳುವುದು, ಸವಿಯುವುದು, ಕೆಲಸ ಮಾಡುವುದು ಮೊದಲಾದ ಇಂದ್ರಿಯ ಕಾರ್ಯಗಳನ್ನು ನಿಲ್ಲಿಸಬೇಕಾಗುತ್ತದೆ. ಆಗ ಅವನಿಗೆ ಪರಮಾತ್ಮನು ಎಲ್ಲೆಲ್ಲೂ ಇದ್ದಾನೆ ಎಂದು ಅರ್ಥವಾಗುತ್ತದೆ. ಇದನ್ನು ಅರ್ಥ ಮಾಡಿಕೊಂಡ ಮನುಷ್ಯನು ಯಾವ ಜೀವಿಯ ವಿಷಯದಲ್ಲಿಯೂ ಅಸೂಯೆ ಪಡುವುದಿಲ್ಲ. ಅವನು ಹೊರಗಿನ ಆಚ್ಛಾದನೆಯನ್ನೇ
ಮಾತ್ರ ಕಾಣದೆ ಆತ್ಮವನ್ನು ಮಾತ್ರ ಕಾಣುತ್ತಾನೆ. ಆದುದರಿಂದ ಅವನು ಮನುಷ್ಯನಿಗೂ ಪ್ರಾಣಿಗೂ ನಡುವೆ ಯಾವ ವ್ಯತ್ಯಾಸವನ್ನು ಕಾಣುವುದಿಲ್ಲ. ಆದರೆ ಈ ನಿರಾಕಾರ ಸಾಕ್ಷಾತ್ಕಾರದ ರೀತಿಯು ಸಾಮಾನ್ಯ ಮನುಷ್ಯನಿಗೆ ಬಹು ಕಷ್ಟವಾದದ್ದು. ಹರೇ ಕೃಷ್ಣ. ಸೊ ಸ್ಪಷ್ಟವಾಗಿ ಇಲ್ಲಿ ವರ್ಣಿಸಲಾಗಿದೆ. ಭಗವಂತನ ಚರಣಾರವಿಂದದಲ್ಲಿ ಯಾರಿಗೆ ಅವನ ಸೇವೆಯ ರುಚಿ ಬಂದಿಲ್ವೋ ಅವರು ಈ ಭಗವಂತನ ಸಾಕಾರ ರೂಪದ ಭಕ್ತಿ ಸೇವೆಯ ಮಹತ್ವವನ್ನ ಅರಿಯುವುದಿಲ್ಲ. ವ್ಯಕ್ತಿಗತ ಆತ್ಮದಲ್ಲಿ ಪರಮಾತ್ಮನನ್ನು ಕಾಣಲು ಮನುಷ್ಯರು ಕಾಣುವುದು, ಕೇಳುವುದು, ಸವಿಯುವುದು, ಕೆಲಸ ಮಾಡುವುದು ಮೊದಲಾದ ಇಂದ್ರಿಯ ಕಾರ್ಯಗಳನ್ನು ನಿಲ್ಲಿಸಬೇಕಾಗುತ್ತದೆ. ಆಗ ಅವನಿಗೆ ಪರಮಾತ್ಮನು ಎಲ್ಲೆಲ್ಲೂ ಇದ್ದಾನೆ ಎಂದು ಅರ್ಥವಾಗುತ್ತದೆ. ಇದನ್ನು ಅರ್ಥ ಮಾಡಿಕೊಂಡ ಮನುಷ್ಯನು ಯಾವ ಜೀವಿಯ ವಿಷಯದಲ್ಲಿಯೂ ಅಸೂಯೆ ಪಡುವುದಿಲ್ಲ. ಅವನು ಹೊರಗಿನ ಆಚ್ಛಾದನೆಯನ್ನು ಕಾಣದೆ ಆತ್ಮವನ್ನು ಮಾತ್ರ ಕಾಣುತ್ತಾನೆ. ಆದುದರಿಂದ ಅವನು ಮನುಷ್ಯನಿಗೂ ಪ್ರಾಣಿಗೂ ನಡುವೆ ಯಾವ ವ್ಯತ್ಯಾಸವನ್ನು ಕಾಣುವುದಿಲ್ಲ. ಆದರೆ ಈ ನಿರಾಕಾರದ ಸಾಕ್ಷಾತ್ಕಾರದ ರೀತಿಯು ಸಾಮಾನ್ಯ ಮನುಷ್ಯನಿಗೆ ಬಹು ಕಷ್ಟವಾದುದು. ಸೊ ನಮ್ಮಲ್ಲಿಯೇ ಆತ್ಮವದಲ್ಲಿ ಅಂದ್ರೆ ನಮ್ಮಲ್ಲಿಯೇ ಪರಮಾತ್ಮನನ್ನ ಕಾಣಲು ಪ್ರಯತ್ನ ಮಾಡುವವರು ನಿರಾಕಾರವರು. ಸೇವಾ ಭಾವನೆ ಇಲ್ಲದೆ ಈ ಎಲ್ಲ ಇಂದ್ರಿಯ ಕಾರ್ಯಗಳನ್ನ ಅವರು ನಿಲ್ಲಿಸಿ ವ್ಯಕ್ತಿಗತ ಆತ್ಮದಲ್ಲಿ ಪರಮಾತ್ಮನನ್ನು ಕಾಣಲು ಪ್ರಯತ್ನಿಸುತ್ತಾರೆ. ಇದನ್ನ ಪ್ರಾಕ್ಟಿಕಲಿ ಅಳವಡಿಸುವುದು ತುಂಬಾ ಕಷ್ಟ. ಆದರೆ ಭಗವಂತನ ನೇರವಾಗಿ ಪೂಜಿಸುವವರು ಬಹಳ ಬೇಗನೆ ಕೃಷ್ಣನ ಅಂತಿಮ ಗುರಿಯಾದ ಭಗವತ್ ಸೇವೆಯನ್ನ ಅವರು ಪಡಿತಾರೆ. ಸೊ ಈ ಒಂದು ಫಸ್ಟ್ ಸೆಕ್ಷನ್ ಏನಿದೆ ಅದು ನಿರಾಕಾರವಾದವನ್ನ ಮತ್ತು ಸಾಕಾರವಾದವನ್ನ ಹೋಲಿಸಿ ಹೇಗೆ ನಿರಾಕಾರವಾದ ನಿಷ್ಕೃಷ್ಟವಾದದ್ದು, ಸಾಕಾರವಾದ ಉತ್ಕೃಷ್ಟವಾದದ್ದು ಅನ್ನೋದನ್ನ ತೋರಿಸುತ್ತೆ. ಸೊ ಸಮಯ ಇನ್ನು ಇದೆನಾ? ಓಕೆ. ಕ್ಲೇಶೋ ಅಧಿಕತರಸ್ತೇಷಾಂ ಅವ್ಯಕ್ತಾಸಕ್ತ ಚೇತಸಾಂ ಅವ್ಯಕ್ತಾ ಹಿ ಗತಿರ್ದುಃಖಂ ದೇಹವದ್ಭಿರವಾಪ್ಯತೆ. ಸೊ ಅದರ ಬಗ್ಗೆನೆ ಇನ್ನು ಮುಂದಿನ ಶ್ಲೋಕದಲ್ಲೂ ಕೂಡ ಹೇಳ್ತಾನೆ. ಪರಮ ಪ್ರಭುವಿನ ಅವ್ಯಕ್ತವಾದ ಮತ್ತು ನಿರಾಕಾರವಾದ ರೂಪವನ್ನು ಪ್ರೀತಿಸುವ ಮನಸ್ಸಿನವರಿಗೆ ಪ್ರಗತಿಯು ತುಂಬಾ ಕ್ಲೇಶಕರವಾದದ್ದು. ಆ ಶಿಸ್ತಿನಲ್ಲಿ ಮುಂದುವರಿಯುವುದು ದೇಹದಾರಿಗಳಿಗೆ ಸದಾ ಕಷ್ಟ. ಸೊ ಆದ್ದರಿಂದ ಯಾವುದೇ ಆಕಾರವೇ ಇಲ್ಲ ಅಂತಂದ್ರೆ ಅದನ್ನ ನಮಗೆ ಊಹೆಗೂ ಕಷ್ಟ. ಸೊ ಯಾರಾದ್ರೂ ಭಾವಾರ್ಥ ಓದ್ತೀರಾ? ಓದ್ಲಾ ಪ್ರಭು? ಹಾ, ಓಕೆ, ಈ ಓದ್ಲಾ. ಪರ್ಪಟ್ನ ಕೊನೆಯ ಇದು ಪ್ಯಾರಾಗ್ರಾಫ್ ಮಾತ್ರ ಓದಿ. ಸರಿ ಪ್ರಭು, ಆಯ್ತು. ಎಸ್, ಲಾಸ್ಟ್ ಪ್ಯಾರಾ ಪ್ರಭು. ಜೀವಿಯು ನಿರಂತರವಾಗಿ.
ಎಸ್ ಪ್ರಭು. ಜೀವಿಯು ನಿರಂತರವಾಗಿ ಒಂದು ವ್ಯಕ್ತಿಗತ ಆತ್ಮ. ಆಧ್ಯಾತ್ಮಿಕ ಸಮಗ್ರತೆಯೊಡನೆ ಒಂದಾಗಲು ಬಯಸಿದರೆ ಆತನು ತನ್ನ ನಿಜ ಸ್ವರೂಪದ ಮುಖ್ಯವಾದ ಮತ್ತು ಗ್ರಹಿಸಬಹುದಾದ ಅಂಶಗಳ ಸಾಕ್ಷಾತ್ಕಾರವನ್ನು ಸಾಧಿಸಬಹುದು. ಆದರೆ ಆನಂದ ಭಾಗದ ಸಾಕ್ಷಾತ್ಕಾರ ಆಗುವುದಿಲ್ಲ. ಜ್ಞಾನಯೋಗದಲ್ಲಿ ಪ್ರಗಲ್ಭ ಪಾಂಡಿತ್ಯವನ್ನು ಪಡೆದ ಅಂತಹ ಆಧ್ಯಾತ್ಮವಾದಿಯು ಭಕ್ತನೊಬ್ಬನ ಕೃಪೆಯಿಂದ ಭಕ್ತಿಯೋಗದ ಬಿಂದುವನ್ನು ಮುಟ್ಟಬಹುದು. ಅಂತಹ ಕಾಲದಲ್ಲಿ ನಿರಾಕಾರತ್ವದ ದೀರ್ಘ ಸಾಧನೆಯು ತೊಂದರೆಗೆ ಒಂದು ಕಾರಣವಾಗಬಹುದು, ಏಕೆಂದರೆ ಆತ್ಮನು ಆ ವಿಚಾರವನ್ನು ಬಿಡಲಾರ. ಆದುದರಿಂದ ದೇಹಧಾರಿಯಾದ ಆತ್ಮನು ಸಾಧನೆಯ ಕಾಲದಲ್ಲಿಯೂ ಸಾಕ್ಷಾತ್ಕಾರದ ಕಾಲದಲ್ಲಿಯೂ ಅವ್ಯಕ್ತದ ವಿಷಯದಲ್ಲಿ ಯಾವಾಗಲೂ ಕಷ್ಟದಲ್ಲಿರುತ್ತಾನೆ. ಪ್ರತಿಯೊಬ್ಬ ಜೀವಾತ್ಮನು ಭಾಗಶಃ ಸ್ವತಂತ್ರನು. ಆ ಅವ್ಯಕ್ತ ಸಾಕ್ಷಾತ್ಕಾರವು ಜೀವಾತ್ಮದ ಆಧ್ಯಾತ್ಮಿಕ ಆನಂದಕ್ಕೆ ವಿರುದ್ಧವಾದದ್ದು ಎನ್ನುವುದನ್ನು ನಾವು ತಿಳಿದುಕೊಳ್ಳಬೇಕು. ಈ ಪ್ರಕ್ರಿಯೆಯನ್ನು ಆರಿಸಿಕೊಳ್ಳಬಾರದು. ಕೃಷ್ಣ ಪ್ರಜ್ಞೆಯ ಪ್ರಕ್ರಿಯೆ ಎಂದರೆ ಭಕ್ತಿ ಸೇವೆಯಲ್ಲಿ ಸಂಪೂರ್ಣವಾಗಿ ತೊಡಗುವುದು. ಪ್ರತಿಯೊಂದು ವ್ಯಕ್ತಿಗತ ಜೀವಾತ್ಮಕ್ಕೂ ಇದೇ ಅತ್ಯುತ್ತಮ ಮಾರ್ಗ. ಈ ಭಕ್ತಿ ಸೇವೆಯನ್ನು ಅಲಕ್ಷಿಸಲು ಬಯಸಿದರೆ ಮನುಷ್ಯನು ನಾಸ್ತಿಕತೆಗೆ ವಾಲುವ ಅಪಾಯ ಉಂಟು. ಈ ಶ್ಲೋಕದಲ್ಲಿ ಆಗಲೇ ಹೇಳಿರುವಂತೆ ಅವ್ಯಕ್ತವಾದದ್ದನ್ನು, ಅನೂಹ್ಯವಾದದ್ದನ್ನು ಇಂದ್ರಿಯಗಳು ಬಳಿ ಸಾರಲಾರವು. ಆದುದರಿಂದ ಅವ್ಯಕ್ತವೂ ಅನೂಹ್ಯವೂ ಆದದ್ದರಲ್ಲಿ ಗಮನವನ್ನು ಕೇಂದ್ರೀಕರಿಸುವ ಪ್ರಕ್ರಿಯೆಯನ್ನು ಯಾವಾಗಲೂ ಪ್ರೋತ್ಸಾಹಿಸಬಾರದು. ಈ ಯುಗದಲ್ಲಂತೂ ಪ್ರೋತ್ಸಾಹಿಸಲೇಬಾರದು. ಹೀಗೆ ಮಾಡಬೇಕೆಂದು ಕೃಷ್ಣನು ಹೇಳುವುದಿಲ್ಲ. ಜಯ. ಸೊ ನಿರಾಕಾರ ದರ್ಶನ ಅತ್ಯಂತ ಕ್ಲೇಶಯುತವಾದದ್ದು. ಅದಕ್ಕೆ ಭಗವಂತ ಹೇಳ್ತಾನೆ, ನಿರಾಕಾರವಾದಕ್ಕಿಂತ ಅಥವಾ ಭಗವಂತ ನಿರಾಕಾರದ ರೂಪಕ್ಕಿಂತ ಸಾಕಾರ ರೂಪ ಭಕ್ತಿ ಸೇವೆಗೆ ಅನುಕೂಲಕರವಾದದ್ದು. ಏತು ಸರ್ವಾಣಿ ಕರ್ಮಾಣಿ ಮಯಿ ಸನ್ಯಸ್ಯ ಮತ್ಪರ ಅನನ್ಯೇನೈವ ಯೋಗೇನ ಮಾಂ ಧ್ಯಾಯಂತುಪಾಸತೆ ತೇಷಾಮಹಂ ಸಮುದ್ಧರ್ತ ಮೃತ್ಯು ಸಂಸಾರ ಸಾಗರಾತ್ ಭವಾಮಿ ನ ಚಿರಾತ್ ಪಾರ್ಥ ಮಯ್ಯಾವೇಶಿತ ಚೇತಸ. ಯಾರಾದ್ರೂ ಓದ್ತೀರಾ? ಓಕೆ. ಅನುವಾದ. ಪಾರ್ಥ, ತಮ್ಮ ಎಲ್ಲಾ ಕರ್ಮಗಳನ್ನು ನನಗೆ ಅರ್ಪಿಸಿ ನಿಶ್ಚಲವಾಗಿ ನನ್ನಲ್ಲಿ ಭಕ್ತಿ ಇಟ್ಟು ಭಕ್ತಿ ಸೇವೆಯಲ್ಲಿ ನಿರತರಾಗಿ ಸದಾ ನನ್ನನ್ನೇ ಧ್ಯಾನಿಸುತ್ತಾ ನನ್ನಲ್ಲೇ ಮನಸ್ಸನ್ನು ನಿಲ್ಲಿಸಿ ನನ್ನನ್ನು ಪೂಜಿಸುವವರನ್ನು ನಾನು ಹುಟ್ಟು ಸಾವುಗಳ ಸಂಸಾರ ಸಾಗರದಿಂದ ಶೀಘ್ರವಾಗಿ ಉದ್ಧಾರ ಮಾಡುತ್ತೇನೆ. ಭಗವಂತ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ಅಂಥವರನ್ನು ನಾನು ಉದ್ಧಾರ ಮಾಡ್ತೇನೆ. ಎಂಥವರನ್ನ? ತಮ್ಮ ಎಲ್ಲ ಕರ್ಮಗಳನ್ನು ನನಗೆ ಅರ್ಪಿಸ್ತಾರೆ, ನಿಶ್ಚಲವಾಗಿ ನನ್ನಲ್ಲಿ ಭಕ್ತಿ ಇಡ್ತಾರೆ, ಭಕ್ತಿ ಸೇವೆಯಲ್ಲಿ ನಿರತರಾಗ್ತಾರೆ, ನನ್ನನ್ನೇ ಧ್ಯಾನಿಸ್ತಾ ಇರ್ತಾರೆ, ನನ್ನಲ್ಲೇ ಮನಸ್ಸನ್ನು ನಿಲ್ಲಿಸಿರುತ್ತಾರೆ, ನನ್ನನ್ನೇ ಪೂಜಿಸುತ್ತಾರೆ. ಅವರಿಗೆ ನಾನು ಹುಟ್ಟು ಸಾವುಗಳ ಸಂಸಾರ ಸಾಗರದಿಂದ ಶೀಘ್ರವಾಗಿ ಉದ್ಧಾರ ಮಾಡುತ್ತೇನೆ. ನಾವು ಇದನ್ನ ತಿಳ್ಕೊಳ್ಬಹುದು. ನಮ್ಮ ಜೀವನದ ಉದ್ದೇಶ ಈ ಶ್ಲೋಕದ ಅನುಸಾರವಿರಬೇಕು. ಕೃಷ್ಣನ ಪಾವನ ನಾಮವನ್ನ ಜಪಿಸುತ್ತಾ ನಮ್ಮ ಎಲ್ಲ ಕರ್ಮಗಳನ್ನು ಭಗವಂತನಿಗೆ ಅರ್ಪಿಸಿ ನಿಶ್ಚಲವಾಗಿ ಭಕ್ತಿ ಇಟ್ಟು ಭಕ್ತಿ ಸೇವೆಯಲ್ಲಿ ನಿರಂತರವಾಗಿ ಅವನನ್ನೇ ಧ್ಯಾನಿಸುತ್ತಾ ನಾವು ಹುಟ್ಟು ಸಾವುಗಳ ಸಂಸಾರ ಸಾಗರದಿಂದ ಶೀಘ್ರವಾಗಿ ಉದ್ಧಾರವಾಗುತ್ತೇವೆ. ತುಂಬಾ ಸುಂದರವಾಗಿ ಶ್ರೀಲ ಪ್ರಭುಪಾದರು ಹೇಳಿದ, ಅಚಿರೇಣ ತಾವಕ, ಬಹಳ ಬೇಗನೆ ನಾವಿದನ್ನ ದಾಟಬಹುದು. ಇಲ್ಲಿಗೆ ಮೊದಲನೇ ವಿಭಾಗ ಮುಗಿತದೆ. ಭಗವದ್ಗೀತೆಯ 12ನೇ ಅಧ್ಯಾಯದು ಇನ್ನಿರೋದು 2 ಸೆಕ್ಷನ್ಸ್ ಮಾತ್ರ. ಹೇಗೆ ಈ ಭಕ್ತಿ ಸೇವೆ ಹೆಜ್ಜೆ ಹೆಜ್ಜೆಗೂ ಅಥವಾ ಸ್ಟೆಪ್ ವೈಸ್
ಡಿವೋಷನಲ್ ಸರ್ವಿಸ್. ಇನ್ನು 3ನೇ ಸೆಕ್ಷನ್ ಇದೆ, ಕೃಷ್ಣ ಭಕ್ತನ ಅಥವಾ ಕೃಷ್ಣ ಭಕ್ತನು ಪ್ರೀತಿಸಬಹುದಾದ ಕೆಲವು ಗುಣಗಳು. ಅದು ನಾವು ನಾಳೆ ನೋಡೋಣ. ಹರೇ ಕೃಷ್ಣ. ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಇದ್ರೆ ಕೇಳಬಹುದು. ಸೊ ಯಾವುದು ಪ್ರಶ್ನೆ ಇಲ್ಲ, ಎವ್ರಿಥಿಂಗ್ ಇಸ್ ಫೈನ್. ಕ್ಲಿಯರ್ ಇದೆ. ಎಸ್ ಎಸ್ ಅರ್ಥ ಆಗಿದೆ. ಎಸ್. ಸೊ ಇನ್ನು ನಮ್ಗೆ ನಾಳೆ ಒಂದ್ ದಿವಸ ಮಾತ್ರ ಇರೋದು ಇದಕ್ಕೆ. ಸೊ ನಾಳಿನ ದಿವಸ ನಾವು ಈ 12ನೇ ಅಧ್ಯಾಯವನ್ನ ಕೂಡ ಪೂರ್ಣಗೊಳಿಸೋಣ. ಅನಂತರ ಗಿರಿಧಾರಿ ಶ್ಯಾಮ್ ಪ್ರಭು ಅವರು 13ನೇ ಅಧ್ಯಾಯದಿಂದ 18ನೇ ಅಧ್ಯಾಯವನ್ನ ಅವರು ತೆಗೆದುಕೊಳ್ತಾರೆ. ಶ್ಯಾಮಕಾಂತ ಮಾತಾಜಿ. ಎಸ್ ಪ್ರಭುಜಿ, ಹರೇ ಕೃಷ್ಣ. ಅದೇ ಸೊ ನೆಕ್ಸ್ಟ್ ಸೆಷನ್ ಯಾವಾಗ ಸ್ಟಾರ್ಟ್ ಆಗ್ಬೇಕು ಅಂತ ನಾಳೆ ಒಂದ್ ಸ್ವಲ್ಪ ಚರ್ಚೆ ಮಾಡಿ. ಪ್ರಭುಜಿ ನಾವು 13th ವಾಪಸ್ ಬರ್ತೀವಿ. ದಟ್ ಇಸ್ ಥರ್ಸ್ಡೇ. ಸೊ ಆಮೇಲೆ 14th 15th ಫ್ರೈಡೆ ಸ್ಯಾಟರ್ಡೆ. ಆ ವಾರ ಬಿಟ್ಬಿಡಿ. ನೆಕ್ಸ್ಟ್ ವೀಕ್ 16th 17th 18th 19th ನವೆಂಬರ್ ಇಂದ ಮತ್ತೆ ರಿಜಿಸ್ಟರ್. ಎಸ್, ಸ್ವಲ್ಪ ಗಿರಿಧರ್ ಶ್ಯಾಮ್ ಪ್ರಭುಜಿ ಅವರು ಎಸ್ ಪ್ರಭುಜಿ ಇನ್ಫಾರ್ಮ್ ಮಾಡ್ತೇನೆ. ಆಲ್ಮೋಸ್ಟ್ ಇದು ನಾಳೆ ಮುಗಿದ್ ಬಿಡತ್ತೆ 12ನೇ ಅಧ್ಯಾಯ. ಸೊ ಇವಾಗ ಇದ್ರದ್ದು ಏನಿದೆ ಮಾತಾಜಿ, ಎಲ್ಲಾ ಕ್ವಶನ್ ಇದು ಮಲ್ಟಿಪಲ್ ಚಾಯ್ಸ್ ಕೊಟ್ಟು ಕಳ್ಸಿದ್ದೀರಾ ಎಲ್ಲರಿಗೂ? ಇಲ್ಲ ಪ್ರಭುಜಿ, ಮಲ್ಟಿಪಲ್ ಚಾಯ್ಸ್ ಸ್ವಲ್ಪ ಹಿಂದೆ ಇದ್ದೀವಿ. ಬಟ್ ಈ ಒಂದು ವೆಕೇಶನ್ ಅಲ್ಲಿ ಪ್ರಭುಜಿ ಎಲ್ಲಾನು ಅಪ್ ಟು ಡೇಟ್ ಮಾಡಕ್ ಟ್ರೈ ಮಾಡ್ತೀನಿ ಪ್ರಭುಜಿ. ಫುಲ್ ಸ್ವಲ್ಪ ಟೈಮ್ ಡೆಡಿಕೇಟ್ ಮಾಡಿ ಅಪ್ ಟು 12th ಚಾಪ್ಟರ್ ತನಕ ಎಲ್ಲ MCQs ನ ಕೊಟ್ಟು ಆನ್ಸರ್ ಮಾಡಿ ಎಲ್ಲರ ಹತ್ರ ವಾಪಸ್ ಕಲೆಕ್ಟ್ ಮಾಡ್ತೀನಿ. ಇನ್ ಮೀನ್ ವೈಲ್ ಎಲ್ಲಾರ್ಗೂ ಇದು ಓಪನ್ ಬುಕ್ ಅಸೈನ್ಮೆಂಟ್ಸ್ ಕೊಟ್ಟಿದೀವಲ್ಲ, ಸೊ ದಯವಿಟ್ಟು ಈ ಒಂದು ವೆಕೇಶನ್ ನ ಆ ಟೈಮ್ ಸ್ವಲ್ಪ ಯೂಸ್ ಮಾಡ್ಕೊಂಡು ಎಲ್ಲರೂ OBA ಕಂಪ್ಲೀಟ್ ಮಾಡ್ಬಿಟ್ರೆ ಒಳ್ಳೇದು. ಫಸ್ಟ್ ಅಂಡ್ ಸೆಕೆಂಡ್ ಮಾಡ್ಯೂಲ್ ಎರಡರ್ದು. OBA CBA ನಾವು ಕ್ವಶನ್ಸ್ ಕೊಟ್ಟಿದೀವಿ, ಅದೇ ಇದರಲ್ಲಿ ಬರ್ತವೆ. ಸೊ ಅದನ್ನ ನಾವು ಎಲ್ಲಿ ಕಂಡಕ್ಟ್ ಮಾಡಬೇಕು ಅಂತ ಅನ್ನೋದನ್ನ ಡಿಸೈಡ್. ಸೊ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹೇಳಿ ಪ್ರಭುಜಿ. ಮಾತಾಜಿ, ನಮ್ಗೆ 3ನೇ ಅಧ್ಯಾಯದವರೆಗೆ ಮಾತ್ರ ಕೊಟ್ಟಿದ್ದೀರಾ ಕನ್ನಡದಲ್ಲಿ? ಪ್ರಭುಜಿ 3ನೇ ಅಧ್ಯಾಯ ತನಕನೇ ಎಲ್ಲ ಇಂಗ್ಲಿಷು ಕನ್ನಡ ಎರಡು 3ನೇ ಅಧ್ಯಾಯ ಅಷ್ಟೇ ಕೊಟ್ಟಿರೋದು. ಸೊ ಈ ವೆಕೇಶನ್ ಅಲ್ಲಿ ನಾನು ಆಲ್ಮೋಸ್ಟ್ ಫುಲ್ ಕಂಪ್ಲೀಟ್ ಮಾಡಕ್ ಟ್ರೈ ಮಾಡ್ತೀನಿ ಪ್ರಭುಜಿ. ಅಪ್ ಟು 12th ಅಧ್ಯಾಯನೂ ಕೊಟ್ಟು ಕಂಪ್ಲೀಟ್ ಮಾಡ್ತೀನಿ. ಸೊ ದಟ್ ನಿಮ್ಗೆ ಟೈಮ್ ಕೊಡ್ತೀನಿ, ಯು ಆಲ್ ಕ್ಯಾನ್ ಫಿನಿಶ್ ಇಟ್ ಅಪ್. 6 ವರೆಗೆ ಕೊಡಿ ಮಾತಾಜಿ. ಆಮೇಲೆ ಅಲ್ಲ, ನಾನು ಸ್ವಲ್ಪ ಟೈಮ್ ಮಾಡಿ ನಾನು ಕುತ್ಕೊಂಡು ಕಂಪ್ಲೀಟ್ ಮಾಡಿರ್ತೀನಿ ಪ್ರಭುಜಿ. ಸೊ ನಿಮ್ಗೆಲ್ಲ ಟೈಮ್ ಇರುತ್ತೆ, ನೀವು ಕಂಪ್ಲೀಟ್ ಮಾಡಿ ನಂಗೆ ಸಬ್ಮಿಟ್ ಮಾಡಿದ್ರು. ಬಟ್ OBA ದಯವಿಟ್ಟು ಬರ್ದ್ಬಿಡಿ ಪ್ರಭುಜಿ, ಬಿಕಾಸ್ OBA ಇಸ್ ಮೋರ್ ಇಂಪಾರ್ಟೆಂಟ್ ಆಲ್ಸೋ. ಎಸ್. ಇನ್ಯಾರ್ಗಾರ ಏನಾರ ಕೇಳೋದಿತ್ತ? ಏನಾದ್ರು ಕೇಳೋದಿತ್ತಂದ್ರೆ ಕೇಳು. ಅದೇ ಪ್ರಭು, ಈಗ 1 month ಆಲ್ಮೋಸ್ಟ್ ಇರುತ್ತೆ. ಅಷ್ಟರಲ್ಲಿ ಎಲ್ಲಾ MCQ ಮತ್ತೆ OBA ಸ್ವಲ್ಪ ಹೆವಿ ಆಗತ್ತೆ ಅನ್ಸುತ್ತೆ ಪ್ರಭು. ಸ್ವಲ್ಪ ಟೈಮ್ ಬೇಕಾಗ್ಬೋದು ಪ್ರಭುಜಿ. ಫಸ್ಟ್ ಪ್ರಯಾರಿಟಿ OBA ಇಟ್ಕೊಳ್ಳಿ ಪ್ರಭುಜಿ. OBAs ನ ಕಂಪ್ಲೀಟ್ ಮಾಡ್ಬಿಡಿ ಮೇನ್ ಆಗಿ. ಸೊ ಇನ್ ಮೀನ್ ವೈಲ್ ನೀವು ಹೆಂಗಿದ್ರು CBAಗೆ ರೆಡಿ ಆಗ್ಬೇಕಲ್ಲ. ಸೊ CBAಗೆ ನೀವು ಓದ್ಬೇಕಾದ್ರೆ ಯು ಕ್ಯಾನ್ ಫಿನಿಶ್ ಯೋರ್ MCQs ಆಲ್ಸೋ ಪ್ರಭುಜಿ. ಓಕೆ ಮಾತಾಜಿ.
ಎಸ್ ಪ್ರಭು. ಇನ್ಯಾರ್ಗಾರ ಇನ್ನೇನಾರ ಪ್ರಶ್ನೆ ಇತ್ತಾ? ಸೊ ಎಲ್ಲರಿಗೂ ಸ್ವಲ್ಪ ಕ್ಲಿಯರ್ ಆಗ್ತಾ ಇದೆಯಲ್ಲ? ಈ 11ನೇ ಅಧ್ಯಾಯ ಪೂರ್ಣ ಕ್ಲಿಯರ್ ಆಯ್ತಾ? 12ನೇ ಅಧ್ಯಾಯದ ಫಸ್ಟ್ ಸೆಕ್ಷನ್ ಎಸ್ ಪ್ರಭು, ಹರೇ ಕೃಷ್ಣ. ಕ್ಲಿಯರ್ ಇದೆಯಲ್ಲ? ಎಸ್. ಸುರೇಶ್ವರಿ ಮಾತಾಜಿ. ಎಸ್ ಪ್ರಭುಜಿ, ಎಲ್ಲ ಕ್ಲಿಯರ್ ಇದೆ. ಜಯ ಜಯ. ವೆಂಕಟಪತಿ ಪ್ರಭು. ಮಾತಾಜಿ, ಎಸ್, ಹೇಳಿ ಮಾತಾಜಿ, ಹೇಳಿ. ಅದು ಎಕ್ಸಾಮ್ ಯಾವಾಗ ಬರುತ್ತೆ ಪ್ರಭುಜಿ? ಆಲ್ಮೋಸ್ಟ್ ಈ ಹಾಲಿಡೇಸ್ ಆದ್ಮೇಲೆನೆ ನಾವು ಇದು CBA ಕಂಡಕ್ಟ್ ಮಾಡ್ತೇವೆ ಮಾತಾಜಿ. ಓಕೆ, ಅಂದ್ರೆ ಎಕ್ಸಾಮ್ ಆದ್ಮೇಲೆ ನೆಕ್ಸ್ಟ್ ಕ್ಲಾಸಸ್ ಸ್ಟಾರ್ಟ್ ಮಾಡ್ತೀರಾ ಇಲ್ಲ ಕ್ಲಾಸಸ್ ಸ್ಟಾರ್ಟ್ ಮಾಡ್ಬಿಡ್ತೀರಾ ಪ್ರಭು? ಕ್ಲಾಸಸ್ ಕಂಟಿನ್ಯೂ ಮಾಡ್ತೇವೆ, ಯಾಕಂದ್ರೆ ಇದು ಥರ್ಡ್ ಮಾಡ್ಯೂಲ್ ಕೂಡ ಭಗವದ್ಗೀತೆನೇ ಆಗಿರೋದ್ರಿಂದ ಕ್ಲಾಸಸ್ ಸ್ಟಾರ್ಟ್ ಮಾಡ್ಬಿಡ್ತೇವೆ. ನೀವು ಈ 2 ಮಾಡ್ಯೂಲ್ಗಳ ಎಕ್ಸಾಮ್ ಸಲುವಾಗಿ ಪ್ರಿಪೇರ್ ಮಾಡಿ. ಸರಿ. ಬರೀ ಫಸ್ಟ್ 2 ಮಾಡ್ಯೂಲ್ ಮಾತ್ರ ಸದ್ಯಕ್ಕೆ ಎಕ್ಸಾಮ್ ಇರುತ್ತೆ ಮಾತಾಜಿ. ಥರ್ಡ್ ಮಾಡ್ಯೂಲ್ ಪ್ರಭುಜಿ ಕಂಪ್ಲೀಟ್ ಮಾಡಿದ್ಮೇಲೆ ಸ್ವಲ್ಪ ಟೈಮ್ ಕೊಟ್ಟು ಆಮೇಲೆ ಎಕ್ಸಾಮ್ ಮಾಡ್ತೀನಿ ಮಾತಾಜಿ. ಎಸ್ ಎಸ್ ಎಸ್. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಮಾತಾಜಿ, ಅದೊಂದು ಸೆಕೆಂಡ್ 6 ಚಾಪ್ಟರ್ಸ್ ಇದೆಯಲ್ಲ, ಸೀಕ್ವೆನ್ಸ್ ವೈಸ್ ಒಂದು ಕಳ್ಸಿಕೊಡಿ. ಹಾ, ಅದ ನಾನು ಕನ್ನಡದಲ್ಲಿ ಮಾಡ್ತೀನಿ, ಇಂಗ್ಲಿಷ್ ಕನ್ನಡದಲ್ಲಿ ಆ ಸೀಕ್ವೆನ್ಸಸ್ ಹಾಕಿ ಕೊಡ್ತೇನೆ. ಫಸ್ಟ್ 6 ಚಾಪ್ಟರ್ಸ್ ಪ್ರಭುಜಿ ಫಾರ್ವರ್ಡ್ ಮಾಡಿದ್ರು, ನಾನು ಗ್ರೂಪ್ ಅಲ್ಲಿ ಹಾಕಿದ್ದೆ ಪ್ರಭುಜಿ. ಅದು ಸಿಕ್ಕಿದೆ ಮಾತಾಜಿ, ಸಿಕ್ಕಿದೆ. ಸೆಕೆಂಡ್ ಚಾಪ್ಟರ್ಸ್ ನೋಡಿ. ಸೆಕೆಂಡ್ ಚಾಪ್ಟರ್ ಅದು ಪ್ರಭುಜಿ ಕಳ್ಸಿಕೊಟ್ಟಿಲ್ಲ, ಅದಕ್ಕೆ ನಾನು ಕಳ್ಸಿಲ್ಲ ಪ್ರಭುಜಿ. ಪ್ರಭುಜಿ ಕಳ್ಸಿಕೊಟ್ಟಿದ ತಕ್ಷಣ ಕಳಿಸ್ತೀನಿ. ಎಸ್ ಎಸ್. ಬೇರೆ ಏನು ಇಲ್ಲ ಅಂತಂದ್ರೆ ವಿಲ್ ಕನ್ಕ್ಲೂಡ್. ಪ್ರಭುಜಿ ವೆಂಕಟಪತಿ ಪ್ರಭುಜಿ ಏನೋ ಹೇಳ್ತಾ ಇದಾರೆ ಅನ್ಸುತ್ತೆ, ಕ್ಲಿಯರ್ ಆಗಿ ಕೇಳಿಸ್ತಾ ಇಲ್ಲ. ಹೇಳಿ. ಹರೇ ಕೃಷ್ಣ ಪ್ರಭುಜಿ, ಚೆನ್ನಾಗಿ ಅರ್ಥ ಪ್ರಭುಜಿ. ಸಾರಿ, ಆವಾಗ ಸ್ವಲ್ಪ ಬಿಜಿ ಇದೆ ಪ್ರಭುಜಿ, ಓದಕ್ ಆಗ್ಲಿಲ್ಲ. ಓಕೆ, ನೋ ಪ್ರಾಬ್ಲಮ್, ನೋ ಪ್ರಾಬ್ಲಮ್. ಅದೇ ಎಲ್ಲರೂ ಲಕ್ಷ ಕೇಳಿದ್ರೆ ಎಲ್ಲ ಅರ್ಥ ಆಗ್ಬೇಕು ಎಲ್ಲರಿಗೂ ಸರಿಯಾಗಿ ಅಂತ. ಆಮೇಲೆ ಎಲ್ಲಾ ಕ್ಲಾಸಸ್ ರೆಕಾರ್ಡಿಂಗ್ ಆಲ್ಮೋಸ್ಟ್ ಅಪ್ಡೇಟ್ ಆಗಿದೆ. ಅಂಡ್ ಇವತ್ತಿಂದು ನಿನ್ನೆ ರೆಕಾರ್ಡಿಂಗ್ ಈಗ ನಾನು ಅಪ್ಡೇಟ್ ಮಾಡ್ಬಿಟ್ಟು ವಿಮಲಂಗಿ ಮಾತಾಜಿ ಕೇಳಿದ್ರು ಲಿಂಕ್ ಕಳ್ಸಿ ಅಂತ, ನಾನು ಗ್ರೂಪ್ ಅಲ್ಲಿ ಹಾಕಿರ್ತೀನಿ ಮಾತಾಜಿ ಲಿಂಕ್. ಓಕೆ ಮಾತಾಜಿ, ಅದು ಲಿಂಕ್ ಗೊತ್ತಾಗಿಲ್ಲ ಮಾತಾಜಿ, ನಾನು ಕಳ್ಸ್ಕೊಡ್ತೀನಿ ಮಾತಾಜಿ. ಈಗ ನಿನ್ನೆದು ಇವತ್ತಿಂದ ಅಪ್ಡೇಟ್ ಮಾಡ್ಬಿಟ್ಟು ನಾನು ಲಿಂಕ್ ಅನ್ನ ಹಾಕೊಡ್ತೀನಿ. ಥ್ಯಾಂಕ್ ಯು. ಎಸ್. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಕನ್ಕ್ಲೂಡ್ ಮಾಡೋಣ ಅಂತಂದ್ರೆ? ಎಸ್ ಪ್ರಭುಜಿ, ಕನ್ಕ್ಲೂಡ್. ಬೇರೆ ಏನಾದ್ರು ಇದನ್ನ ಯಾರಿಗಾದ್ರೂ ಕೇಳೋದಿತ್ತು ಅಂದ್ರೆ ಯು ಕ್ಯಾನ್ ಹ್ಯಾವ್. ಎಸ್ ಪ್ರಭುಜಿ. ಎಸ್. ಸೊ ಯಾರಿಗೂ ಏನು ಇಲ್ಲ, ವಿಲ್ ಕನ್ಕ್ಲೂಡ್. ಎಸ್ ಪ್ರಭುಜಿ. ವಂಚಕಲ್ಪತರು ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. अनंत कोटि वैष्णव वृंद की जय. नामाचार्य शील हरिदास ठाकुर की जय. शील प्रभुपाद की जय. गुरुदेव महाराज की जय. निताई गौर प्रेमानंद. हरि हरि. यस.